ಕಂಜನೇತ್ರೆ ವಿಮಲಗಾತ್ರೆ ವಾಗ್ದೇವಿಯು ಕಂಜನೇತ್ರೆ ವಿಮಲಗಾತ್ರೆ ವಾಗ್ದೇವಿಯು ಕಂಜನೇತ್ರೆ ಕಂಜನೇತ್ರೆ ವಿಮಲಗಾತ್ರೆ 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 ವಾಗ್ದೇವಿಯು 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 ಯಜ್ಞ ಸಂಜಾತೆ ವಿಖ್ಯಾತೆಯಾದಳು ಆವಾಣಿಯು ಯಜ್ಞ ಸಂಜಾತೆ ವಿಖ್ಯಾತೆಯಾದಳ ವಾಣಿಯು ಆದಳ ವಾಣಿಯು ಆದಳ ವಾಣಿಯು ಕಂಜನೇತ್ರೆ ವಿಮಲಗಾತ್ರೆ ವಾಗ್ದೇವಿಯು ಯಜ್ಞ ಸಂಜಾತೆ ವಿಖ್ಯಾತೆ ಆದಳ ವಾಣಿಯು ಆದಳ ವಾಣಿಯು ಯಜ್ಞ ಸಂಜಾತೆ ವಿಖ್ಯಾತೆ ನಮಸ್ಕಾರ ರಮೇಶ್ ಆಚಾರ್ಯ ಅವರೇ. ನಮಸ್ತೆ ಸರ್. ಯಕ್ಷಗಾನ ರಂಗಭೂಮಿಯ ಅದ್ವಿತೀಯ ಕಲಾವಿದರಾಗಿ ನೀವು ಕಂಗೊಳಿಸಿದವರು. ಕೇವಲ ಬಡಗುತಿಟ್ಟು ಅಲ್ಲ, ತೆಂಕುತಿಟ್ಟಿನಲ್ಲೂ ಕೂಡ ನೀವು ವಿಜೃಂಭಿಸಿದವರು. ಹಲವು ದಶಕಗಳ ಕಾಲ ಹಲವು ಮೇಳಗಳಲ್ಲಿ ನೀವು ಕಾಣಿಸಿಕೊಂಡವರು. ಜೊತೆಗೆ ಪ್ರಸಂಗಕರ್ತರಾಗಿಯೂ ಕೂಡ ಆ ನೆಲೆಯಲ್ಲಿ ನೂರಾರು ಪ್ರಸಂಗಗಳನ್ನು ಯಕ್ಷಗಾನಕ್ಕೆ ನೀಡಿದವರು ಕೂಡ. ವಿಶೇಷವಾಗಿ ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಕೂಡ ಶ್ರೇಣಿ ಸಾಮಗ ಅಂತ ದಿಗ್ಗಜ ಕಲಾವಿದರು ಕೂಡ ಒಡನಾಟವನ್ನು ಹೊಂದಿದವರು. ಇದೆಲ್ಲ ನೋಡುವಾಗ ನನಗೆ ಬಹಳ ಹೆಮ್ಮೆ ಆಗತ್ತೆ ನಿಮ್ಮ ಬಗ್ಗೆ. ತಾವೊಬ್ಬ ಮಲೆನಾಡಿನ ಹಿನ್ನೆಲೆಯ ಕಲಾವಿದ ಅನ್ನೋದು ಕೂಡ ನನಗೆ ಅಷ್ಟೇ ಪ್ರೀತಿಯ ಸಂಕೇತ ಆಗಿದೆ. ಮತ್ತೆ ಇತ್ತೀಚೆಗೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರುವುದು ಕೂಡ ನಿಮ್ಮ ಆ ಅರ್ಹತೆಗೆ ತಕ್ಕುದಾದಂತಹ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಯಾನದ ಬಗ್ಗೆ ಈಗಾಗಲೇ ಅಭಿನಂದನಾ ಗ್ರಂಥಗಳು, ಹಲವಾರು ಲೇಖನಗಳು ಬಂದಿರುವುದಕ್ಕಾಗಿ ಅದರ ಬಗ್ಗೆ ವಿಶೇಷವಾಗಿ ನಾನು ಮಾತಾಡುವುದಿಲ್ಲ. ಇವತ್ತಿನ ಕಾಲಘಟ್ಟದ ಯಕ್ಷಗಾನದ ಸ್ಥಿತಿಗತಿ, ಅದಕ್ಕೆ ನಿಮ್ಮದೇ ಆಗಿರುವಂತಹ ನೋಟಗಳನ್ನು ಬೆಳಕು ಚೆಲ್ಲಬೇಕು ಅನ್ನೋದು ನನ್ನ ಈ ಸಂದರ್ಶನದ ಉದ್ದೇಶ. ಅದ್ರ ಬಗ್ಗೆ ತಾವು ಮಾತಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ವರ್ತಮಾನ ಕಾಲದ ಯಕ್ಷಗಾನ ಏನಾಗಿದೆ ಅಂದರೆ, ಪ್ರೇಕ್ಷಕರ ಅಭಿರುಚಿಯು ಒಂದು ರೀತಿ ಬದಲಾಗ್ತಾ ಹೋಗಿದೆ. ಅವರಿಗೆ ಹೊಸತೇನನ್ನು ಕೊಡಬೇಕು ಅಂತೇಳಿ ಕಲಾವಿದರು ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಉದ್ಯಮವಾಗಿ ಅಂಗೀಕರಿಸಿದ ಮೇಳದ ಯಜಮಾನರುಗಳ ಸಪೋರ್ಟು ಹೆಚ್ಚಾಗಿದೆ. ಆಗ ಪರಂಪರೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಕಲಾವಿದರು ನನಗೆ ಇದೆಲ್ಲ ಹಿಡಿಸಲ್ಲ ಅಂದರೆ ಅವನು ಮನೇಲಿ ಕೂತ್ಕೊಳ್ಬೇಕಾಗ್ತದೆ. ಹಾಗಾಗಿ ಯಜಮಾನರ ದಾಕ್ಷಿಣ್ಯಕ್ಕೆ ಬೇಕಾಗಿ ಹೊಸ ಪ್ರಸಂಗವು, ಈ ವೈವಿಧ್ಯತೆ ಅಥವಾ ಯಕ್ಷಗಾನದ ಹೊರತಾದ ಅಭಿನಯಗಳು ಇತ್ಯಾದಿಗಳನ್ನೆಲ್ಲ ಬಳಸಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಮೇಳದ ಯಜಮಾನರುಗಳು ಮೊದಲ ಕಾರಣ. ಆಮೇಲೆ ಅದನ್ನು ಓಲೈಸಿ ಬದುಕನ್ನು ಸಾಗಿಸುವ ಕಲಾವಿದರಿಗೆ ಅದು ಅನಿವಾರ್ಯವೂ ಹೌದು. ಮತ್ತು ನಾವೇನೋ ಬೇರೆ ಮಾಡಿಕೊಟ್ರೆ ಜನ ಹೆಚ್ಚು ನಮ್ಮನ್ನು ಲೈಕ್ ಮಾಡ್ತಾರೆ ಅನ್ನೋ ಭ್ರಮೆಯೂ ಉಂಟು ಕಲಾವಿದರಲ್ಲಿ. ಅದರ ಪರಿಣಾಮವಾಗಿ ಈಗ ಏನಾದರೆ ಹಾದಿ ತಪ್ತಾ ಇದೆ. ನಾನು ಮೊನ್ನೆ ನಿಮ್ಮ ಲೇಖನ ಎಲ್ಲ ಓದಿದೆ, ಅದಕ್ಕೆ ಫೋನ್ ಮಾಡಿದ್ನಲ್ಲ. ಆದ್ದರಿಂದ ಮೂಲ ಯಕ್ಷಗಾನದ ಸ್ವರೂಪ ಹೇಗಿತ್ತು ಅನ್ನುವುದೇ ಯುವ ಪೀಳಿಗೆಗೆ ಗೊತ್ತಾಗುವುದೇ ಇಲ್ಲ. ಇದನ್ನೇ ಯಕ್ಷಗಾನ ಅಂತ ನಂಬಿಡ್ತಾರೆ.
ಈಗ ಸುಮಾರು 1965ನೇ ಇಸ್ವಿಯಲ್ಲಿ ನಾನು ಬಾಲಕಲಾವಿದನಾಗಿ ಮಂದಾರ್ತಿ ಮಾಡೋಕ್ಕೆ ಸೇರ್ಪಡೆಗೊಂಡವನು. ಹಾರಾಡಿ ರಾಮಗಾಣಿಗರು, ಉಡುಪಿ ಬಸವಣ್ಣ, ಸಿರಿಯಾರ ಮಂಜುನಾಯಕರು, ಸಕೋಟ್ ಲಕ್ಷ್ಮೀನಾರಾಯಣಯ್ಯ, ಹಾಲಾಡಿ ಕೊರಗು, ಮಾರ್ಗೋಳಿ ಗೋವಿಂದ ಸೇರೆಗಾರರು ಇತ್ಯಾದಿ ಆ ಕಾಲದ ಪ್ರಬುದ್ಧ ಕಲಾವಿದರೆಲ್ಲ ಇದ್ದರು. ಆಗ ಚೌಕಿಯಲ್ಲಿ ಒಂದು ತಾರತಮ್ಯ ಇತ್ತು, ಯಾರು ಎಲ್ಲಿರಬೇಕು ಹೇಗಿರಬೇಕು ಅನ್ನೋದು. ಈಗ ಹಾಗಾಗಲ್ಲ. ನಮ್ಮ ರೂಢಿಯ ಮಾತಿನಲ್ಲಿ ಹೇಳಿದ್ವಿ, ಕೂಡಹಟ್ಟಿ ಜನರ ಅಂತಾರಲ್ಲ, ಎಲ್ಲ ಒಂದೇ, ಆ ಅಂತರ ಇಲ್ಲ. ಹಾಗಿದ್ದಾಗ ಕಲಿಯುವವನಿಗೆ ಭಯ ಭಕ್ತಿ ಎಲ್ಲವೂ ಇರ್ತಿತ್ತು. ಈಗ ಅದು ಕಡಿಮೆ ಆಗಿದೆ. ಇದು ನನ್ನ ಅಭಿಪ್ರಾಯ. ಮತ್ತೆ ಹೀಗೆ ಮುಂದುವರಿದರೆ ಮೂಲ ಯಕ್ಷಗಾನದ ಸ್ವರೂಪ ಏನು ಅನ್ನುವುದು ಇನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದ ನೃತ್ಯ ವಿಭಾಗದಲ್ಲಿಯೂ ಬಹಳ ಅಪಸವ್ಯ. ಸರ್, ನಿಮ್ಗೆ ಒಂದು ಬೇಸಿಕ್ ಕ್ವಶನ್ ಅನ್ನು ಕೇಳ್ತೇನೆ. ಯಕ್ಷಗಾನದಲ್ಲಿ ಅಪಸವ್ಯ ಅಂದ್ರೆ ಏನು? ಅಪಸವ್ಯ ಅಂದ್ರೆ ಯಕ್ಷಗಾನದಲ್ಲಿ ಈ ಕೆದಿಗೆ ಮುಂದೆ ನೆಲಕ್ಕೆ ತಾಗಿಸೋದು, ಆಮೇಲೆ ಭಾವನೆನಗೆ ನಮಸ್ಕಾರ ಅಂತ, ನಮಸ್ಕಾರ ಅನ್ನುವುದು ಹೀಗೆ ಮಾಡಬೇಕು, ಹಿಂದ್ಗಡೆಯಿಂದಲೂ ನಮಸ್ಕಾರ, ಎಲ್ಲಿಯಾದರೂ ಉಂಟಾ? ಇದನ್ನ ಅಪಸವ್ಯ ಅಂತ ಹೇಳಿದೆ. ಮತ್ತೇನು ಹೇಳ್ಬೇಕು ನಾನು, ಗೊತ್ತಾಯ್ತಾ? ಮತ್ತೆ ಸ್ತ್ರೀ ವೇಷದವರ ಮೈ ಮುಟ್ಟಿ ಮಾತಾಡುವುದು ಕಡಿಮೆ ಇತ್ತು ಆ ಕಾಲದಲ್ಲಿ. ಏನಿದ್ರು ಕೈ ಹಿಡಿದು ಇದು. ಈಗ ಹಾಗಲ್ಲ, ಸಿನಿಮಾ ಸ್ಟೈಲ್ ನಲ್ಲಿ ಅವರದ ಅಭಿನಯಗಳೆಲ್ಲ ಇರ್ತದೆ. ಅದನ್ನು ನೋಡ್ಲಿಕ್ಕೆ ಸಿನಿಮಾವೇ ಉಂಟಲ್ಲ, ಯಕ್ಷಗಾನ ಏಕೆ? ಆದ್ರಿಂದ ನಾವು ಯಕ್ಷಗಾನವನ್ನು ಯಕ್ಷಗಾನವಾಗಿಯೇ ತೋರಿಸುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಈಗ ಹೇಳುವಾಗ ಹಾ ಅಂತಾರೆ, ಅವರು ಮಾಡುವುದನ್ನೇ ಮಾಡ್ತಾರೆ. ಮತ್ತೆ ಈಗ 10 ನಿಮಿಷ ಕುಣಿದು 1 ನಿಮಿಷವೂ ಮಾತಾಡುವುದಿಲ್ಲ. ಯಾಕೆ? ಒಂದು ಕುಣಿದ ಆಯಾಸವೂ ಇರ್ತದೆ, ಮತ್ತೆ ಅಧ್ಯಯನ ಇಲ್ಲ, ಓದುವ ಅಭ್ಯಾಸ ಇಲ್ಲ ಈಗಿನವರಿಗೆ. ಯಾವ್ದಾದ್ರು ಪುರಾಣ ಪ್ರಸಂಗ ಬಂದ ಕೂಡಲೇ ಯೂಟ್ಯೂಬ್ ನಲ್ಲಿ ನೋಡ್ತಾರೆ, ಆ ಪ್ರಸಂಗ ಯಾರು ಆಡಿದ್ರು, ಆ ಪಾತ್ರ ಯಾರು ಮಾಡಿದ್ರು, ಅವ್ರೇನ್ ಹೇಳಿದ್ರು, ಅದನ್ನೇ ಬಾಯ್ಪಾಠ ಮಾಡ್ಕೊಂಡು ಹೇಳ್ತಾರೆ. ನಾನು ಹನುಮಗಿರಿ ಮೇಳದಲ್ಲಿರುವಾಗ ಅಪರೂಪ ಹೆಚ್ಚಾಗಿ ಎಲ್ಲ ಪುರಾಣ ಪ್ರಸಂಗಗಳೇ ಆಗ್ತಿತ್ತು, ಹಳೆ ಪ್ರಸಂಗಗಳು ಅಪರೂಪಕ್ಕೆ ಬರ್ತಿತ್ತು. ಅವಾಗ ಹುಡುಗರು ನನ್ನ ಹತ್ರ ಏನಾದ್ರು ಬಂದು ಅರ್ಥ ಕೇಳುವಾಗ ನಾ ಹೇಳುದು, ಪದ್ಯವನ್ನು ಓದಿದಾಗ ಇದಕ್ಕೆ ಏನು ಹೇಳಿದ್ರೆ ಸರಿ ಅನ್ನೋದು ಅಜ್ಞಾನ ಮೂಡುವವರೆಗೆ ನೀನು ಕಲಾವಿದ ಅಲ್ಲ. ನಾನು ಹೇಳಿಕೊಡುವುದಕ್ಕೆ ಉದಾಸೀನ ಅಲ್ಲ. ನಾನು ಹೇಳಿದ್ದನ್ನು ವರದಿ ಒಪ್ಪಿಸಿ ಬಂದ್ರೆ ನೀ ಕಲಾವಿದ ಆಗುವುದಿಲ್ಲ. ಪದ್ಯ ಓದಿದ ಕೂಡಲೇ ಇದಕ್ಕೆ ಹೀಗೆ ಹೇಳಿದ್ರೆ ಸರಿ ಅನ್ನುವಷ್ಟು ನಿನ್ನ ಜ್ಞಾನ ಬೆಳೀಬೇಕು ಅಂತ ಹೇಳಿಕೊಡ್ತಿದ್ದೆ. ಆದ್ರೂ ಹಾಗೆ ಅದು ಯಾಕೆ ಅಂದ್ರೆ ಓದುವುದಿಲ್ಲ. ಸರ್, ಒಂದು ಬೇಸಿಕ್ ಕ್ವಶನ್. ಒಂದು ಕಾಲದಲ್ಲಿ ಯಕ್ಷಗಾನ ವೃತ್ತಿ ರಂಗದಲ್ಲಿ ಒಂದು ಹಣವನ್ನ ಮಾಡುವ, ಹಣವನ್ನ ಗಳಿಸಬಹುದಾದ ಒಂದು ಮಾಧ್ಯಮ ಆಗಿತ್ತು. ಈಗ ನಾಟಕದಲ್ಲಿ ಹೇಗೆ ದುಡ್ಡು ಕೊಟ್ಟು ನೋಡಿ ಯಕ್ಷಗಾನ ನಾಟಕವನ್ನು ನೋಡ್ತೇವ, ಹಂಗೆ ಯಕ್ಷಗಾನವೂ ಕೂಡ ದುಡ್ಡು ಕೊಟ್ಟು ನೋಡ್ಬೋದು ಅನ್ನೋದನ್ನ ಹೆಚ್ಚು ಕಡಿಮೆ ಒಂದು 60ರ ದಶಕದಲ್ಲಿ ಕಂಡುಕೊಳ್ತಾರೆ. ಆದರೆ ಅಲ್ಲಿ ದುಡ್ಡು ಕೊಡುವಾಗ ಅದೇ ಕ್ವಾಲಿಟಿ ಇದ್ದಿತ್ತು, ಗುಣಮಟ್ಟವೂ ಕೂಡ ಅಷ್ಟೇ ಇತ್ತು. ಅಂದ್ರೆ ಅಲ್ಲಿ ಬಯಲಾಟ ಮತ್ತೆ ಡೇರೆ ಮೇಳಗಳಿಗೆ ಕ್ಲಿಯರ್ ವ್ಯತ್ಯಾಸ ಇತ್ತು. ಎಲ್ಲಿ ಬಯಲಾಟದವನು ಸ್ವಲ್ಪ ಕಡಿಮೆ, ಡೇರೆ ಮೇಳದಲ್ಲಿ ಇದ್ರೆ ಅವನು ನಿಜವಾದ ವೃತ್ತಿ ಕಲಾವಿದ, ವೃತ್ತಿಪರತೆ ಇತ್ತು ಅನ್ನೋದನ್ನ ಹೇಳಿದ್ರು. ಆದರೆ ಇತ್ತೀಚೆಗೆ ಅಲ್ಲಿ ಸಾಕಷ್ಟು ದುಡ್ಡು ಆಯ್ತು, ಸಾಕಷ್ಟು ಜನ ದುಡ್ಡು ಕೊಟ್ಟು ಬಂದ್ರು. ಇವತ್ತು ಅದು ಒಂದು ಉದ್ಯಮವಾಗಿ ಗಳಿಸಬಹುದಾದ ಮಾರ್ಗ ಆಗಿದೆ ಅಂತ ನಿಮ್ಗೆ ಅನ್ಸತ್ತಾ? ಅಲ್ಲ, ಆ ಭ್ರಮೆಯಲ್ಲಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಕರ್ನಾಟಕ ಮೇಳ, ಕದ್ರಿ ಮೇಳ, ಆಮೇಲೆ ಸುರತ್ಕಲ್ ಮೇಳ, ಮಂಗಳೂರು ಮೇಳ, ಹೌದು, ಆಮೇಲೆ ಸಾಲಿಗ್ರಾಮ್ ಮೇಳ,
ಪೆರಡೂರು ಮೇಳ ಮತ್ತೆ ಸಿರ್ಸಿ ಮೇಳ, ಎಷ್ಟು ಟೆಂಟಿನ ಮೇಳಗಳಿದ್ವು. ಈಗ ಎಲ್ಲಿದೆ? ಪೆರಡೂರು ಸಾಲಿಗ್ರಾಮ ಎರಡು ಬಿಟ್ಟರೆ ತೆಂಕಿನಲ್ಲಿ ಒಂದು ಟೆಂಟಿನ ಮೇಳ ಇಲ್ಲ. ಆಯ್ತು, ಸಾಲಿಗ್ರಾಮ ಪೆರಡೂರು ಮೇಳಗಳಿಗಾದ್ರೂ 6 ತಿಂಗಳು ಆಟ ಉಂಟಾ? ಟೆಂಟಿನ ಆಟ ಉಂಟಾ? ಇಲ್ಲ. ಸ್ವಂತ ಕ್ಯಾಂಪ್ ಮಾಡಿದ್ರೆ ಅವರ ಗಾಡಿಯ ಡೀಸೆಲ್ ಖರ್ಚು, ಅವರ ಊಟದ ಖರ್ಚಿನ ಹಣ ಆಗುವುದಿಲ್ಲ. ಯಾಕೆ? ಜನ ಮುಗಿಬಿದ್ದು ಬರುವುದಿಲ್ಲ. ನಾವು ಶ್ರೇಣಿ ಸಾಮಗ್ರಾದಿ ಇರುವಾಗ ಸುರತ್ಕಲ್ ಮೇಳದಲ್ಲಿ ತೆಕಟೆ ಆನಂದ್ ಮಾಸ್ಟ್ರು, ಕೊಕ್ಕಡ ಈಶ್ವರ ಭಟ್ರು, ಪೆರುವಡಿ ನಾರಾಯಣ ಭಟ್ರು, ಇಂಥ ದಿಗ್ಗಜ ಕಲಾ, ಹೌದು, ಬಣ್ಣದ ಮಾಲಿಂಗ, ಇವರೆಲ್ಲ ಇರುವಾಗ ಉತ್ತರ ಕನ್ನಡಕ್ಕೆ ನಾವು ಹೋದ್ರೆ ಪುರಾಣ ಪ್ರಸಂಗವೇ ಆಡ್ತಾ ಇದ್ದದ್ದು. ಮಾಗದ ವಧೆ, ವಾಲಿ ವಧೆ, ರಾವಣ ವಧೆ ಇತ್ಯಾದಿ ಇತ್ಯಾದಿ ಶ್ರೇಣಿ ಸಾಮಗ್ರಿಗೆ ವಾದ ಬರುವಂತ ಪ್ರಸಂಗಗಳು ಇತ್ಯಾದಿ. ಆಮೇಲೆ ಶನೀಶ್ವರ ಮಹಾತ್ಮೆ ಇತ್ಯಾದಿ ಪುರಾಣದಲ್ಲಿ ಹೊಸ ಪ್ರಸಂಗಗಳು ಬಂದು, ಆ ಪ್ರಸಂಗಕ್ಕೆ ಅಷ್ಟೂ ಜನ ಇದು ನೆಲದ ಸೀಟಿನ ಹೆಂಗಸರು ಯಾರಾದರೂ ಸ್ವಲ್ಪ ಮಾತಾಡಿದ್ರೆ ಚಲೋ ಮಾತಾಡ್ತಾರೋ, ಸುಮ್ಮನೆ ಕೂರ್ರೋ ಅಂತಿದ್ರು. ಹಾಗಂದ್ರೆ ಅಷ್ಟು ಆಸಕ್ತಿ ಇತ್ತು. ಈಗ ಅಂತಹ ಆಸಕ್ತಿಯನ್ನು ಪ್ರತಿಯೊಬ್ಬರು ಕಳ್ಕೊಂಡಿದ್ದಾರೆ. ಹಾಗಾಗಿ ಟೆಂಟಿನ ಮೇಳ ನಡೆಯುವುದಿಲ್ಲ. ಬಯಲಾಟದಲ್ಲಿ ಮಾಡಿದ್ದಾಗ್ತದೆ ಅನ್ನೋ ಪರಿಸ್ಥಿತಿ ಅಲ್ಲ. ಈಗ ಆ ಕಾಲದಲ್ಲಿ ಶ್ರೇಣಿ ಅಥವಾ ಸಾಮಗ ಅಥವಾ ನೀವು ಅಥವಾ ಚಿಟ್ಟಾಣಿ, ಅವರೆಲ್ಲ ಆಕರ್ಷಣೆಯ ಕೇಂದ್ರಗಳಾಗಿದ್ರು. ಇವತ್ತು ಟೆಂಟಿನತ್ತ ಸೆಳೆಯುವಂತಹ ಕಲಾವಿದರು ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವರ ಮಾತು, ಅಭಿನಯ, ಈಗ ನಾವು ಏನು ಹೇಳ್ತೇವೆ ಅದು ಜನರ ಮನಸ್ಸಿಗೆ ಮುಟ್ಟಬೇಕು. ಹಾಗೆ ಆ ರೀತಿಯಲ್ಲಿ ಮಾತಾಡುವವರು ಕಡಿಮೆ ಆಗಿದ್ದಾರೆ. ಹಗಲಿನ ಬಿಡಾರದ ವಿಷಯ ಮಾತಾಡುವುದು. ಈ ಮೊದಲು ಹಾಸ್ಯಗಾರ ಮಾತ್ರ ಹಾಸ್ಯ ಮಾಡ್ತಿದ್ದ. ಈಗ ಪ್ರಧಾನ ಪಾತ್ರಧಾರಿಯು ಹಾಸ್ಯವೇ ಮಾತಾಡುವ ಪರಿಸ್ಥಿತಿ ಬಂದಿದೆ. ಗೊತ್ತಾಯ್ತಾ? ಹಾಗಾಗಿ ಸುಭಗ ಪ್ರೇಕ್ಷಕರು ಈಗೆಂತ ಯಕ್ಷಗಾನ ನೋಡೋದ ಅಂತ ಹೇಳಿ ಬದಿ ಸರಿದಿದ್ದಾರೆ. ಮತ್ತೆ ಈ ಚೆಲ್ಲಾಟದ ಇವರಿಗೆ ಹೊಸ ಪ್ರಸಂಗ ಆಗ್ತದೆ, ಟೈಮ್ ಪಾಸ್ ಅಂತಾರಲ್ಲ, ಅಷ್ಟು ಬಿಟ್ರೆ ಯಕ್ಷಗಾನವನ್ನು ಪ್ರೀತಿಯಿಂದ ಗೌರವದಿಂದ ನೋಡುವ ಪ್ರೇಕ್ಷಕರು ಇಲ್ಲ. ಅವರಿಗೆ ತೃಪ್ತಿಯಾಗುವ ಹಾಗೆ ಅಭಿನಯಿಸುವ ಮಾತಾಡುವ ಕಲಾವಿದರು ಸಂಖ್ಯೆ ಕಡಿಮೆ ಆಗಿದೆ. ಯಾರೋ ಒಬ್ಬಿಬ್ರು ಸಂಧಿ ಮೂಲೆಯಲ್ಲಿ ಇರಬಹುದು, ಅವರು ಲೆಕ್ಕಕ್ಕೆ ಬರುವುದಿಲ್ಲ. ಇವರ ಈ ಚೆಲ್ಲಾಟದ ಮುಂದೆ ಅದು ಕಾಣುವುದೇ ಇಲ್ಲ, ಗೌಣ ಆಗಿ ಹೋಗ್ತದೆ ಅಲ್ವಾ? ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡೇರೆ ಮೇಳಗಳು ಎಷ್ಟು ಅಗತ್ಯತೆ ಇದೆ? ಡೇರೆ ಮೇಳಗಳ ಅಗತ್ಯತೆ ಅಂದ್ರೆ, ಈಗ ಡೇರೆ ಮೇಳದವರು ಆಡುವ ಪ್ರಸಂಗ ಯಾವುದೋ ಸಿನಿಮಾ ಕಥೆಯನ್ನು ಪ್ರಸಂಗ ಮಾಡಿ ಏನೋ ಅದಕ್ಕೆ ಅಂತ ಹೇಳ್ತಾರಪ್ಪ, ಏನು ಸಾಮಾಜಿಕ ಪ್ರಸಂಗಗಳು, ಗಿಮಿಕ್ಸ್ ಅಂತಾರೆ. ಗಿಮಿಕ್ಸ್ ಅನ್ನು ಕೊಡ್ತಾರೆ. ಅದನ್ನು ನೋಡಿದ ಆ ವರ್ಗದವರು ಒಂದು ಡೇರೆ ಮೇಳ. ಈಗ ಒಂದು ಕಾಲದಲ್ಲಿ ಡೇರೆ ಮೇಳಕ್ಕೆ ಜನ ಒಂದು ಆಕರ್ಷಣೆಗೆ ಒಳಪಟ್ಟರು ಹೇಗೆ ಅಂತ ಕೇಳಿದ್ರೆ, ಅಲ್ಲಿ ಒಂದು ದೊಡ್ಡ ಸ್ಟೇಜ್, ಯಾಕಂದ್ರೆ ಬಯಲಾಟಗಳ ಮೇಳಗಳು ಬಯಲಿನಲ್ಲೇ ಮಾಡ್ತಾ ಇದ್ವು. ಅವರಿಗೆ ಸ್ಟೇಜು ಕೂಡ ಇರ್ಲಿಲ್ಲ. ಇತ್ತೀಚೆಗೆ ಬಂದದ್ದು. ಮತ್ತೆ ಸುಸರ್ಜಿತವಾದ ಡೇರೆ ವ್ಯವಸ್ಥೆ, ಕುರ್ಚಿಯ ವ್ಯವಸ್ಥೆ, ಮೈಕಿನ ವ್ಯವಸ್ಥೆ, ದೊಡ್ಡ ಕಲಾವಿದರ ದಂಡು, ಆ ತರದಲ್ಲಿ ಇತ್ತು. ಜನ ಒಂದು ಆಕರ್ಷಣೆಗೆ ಇದ್ ಮಾಡಿದ್ರು. ಇವತ್ತಿನ ಡೇರೆ ಬಯಲಾಟ ಮೇಳಗಳಿಗೂ ಕೂಡ ಕುರ್ಚಿ ಸರ್ವೇ ಸಾಮಾನ್ಯ ಎಲ್ಲರೂ ಹಾಕ್ತಾರೆ. ಅವರಿಗೂ ಸ್ಟೇಜ್ ಬಂದಿದೆ. ಇನ್ನು ಹೊಸದಾಗಿ ಏನು ಅಂತ ಕೇಳಿದ್ರೆ ಡೇರೆ ಒಂದಿಲ್ಲ. ಅದನ್ ಬಿಟ್ಟು ಬಯಲಾಟದ ಮೇಳಕ್ಕೂ ಡೇರೆ ಮೇಳಕ್ಕೂ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ ಅದರ ಹೊರಚರ್ಯೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಿರುವಾಗ ಡೇರೆ ಮೇಳ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಪ್ರಸ್ತುತ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಳಗಳು ಜಾಸ್ತಿ ಆದದ್ದು ಒಂದನೇ ತಪ್ಪು. ಈಗ ನಾನು ಬಾಲ್ಯದಲ್ಲಿ ಅಲ್ಲ, ನನಗೆ ಬುದ್ಧಿ ಬರುವಾಗಲೂ ಮೇಳಗಳು ಒಂದು ಲೆಕ್ಕಾಚಾರದಲ್ಲಿ ಕೆಲವು ಮೇಳಗಳು ಇದ್ದು. ಬಡಗಿನಲ್ಲಿ ಗೋಳಿಗರಡಿ ಮೇಳ ಬಂದಿತ್ತು. ಆಮೇಲೆ ಅದು ಬಿಟ್ಟರೆ ಪೆರಡೂರು ಸಾಲಿಗ್ರಾಮವು ಮತ್ತೆ
ಅಮೃತೇಶ್ವರಿ, ಮಾರನಕಟ್ಟೆ, ಮಂದಾರ್ತಿ, ಇಷ್ಟೇ ಕಮಲೇಶಿಲೆ, ಇಷ್ಟೇ ಮೇಳಗಳಲ್ಲಿ ಇದ್ದು. ಈಗ ಕಾಳುವಾಡಿ ಮೇಳ, ಹಟ್ಟಿ ಅಂಗಡಿ ಮೇಳ, ಮತ್ತೊಂದು ಮೇಳ, ಎಷ್ಟು ಮೇಳಗಳಾಗಿದೆ. ನೀವು ಲಿಸ್ಟ್ ನೋಡಿದ್ರೆ ಒಂದು ಪೇಜ್ನಲ್ಲಿ ಉದಯವಾಣಿಯಲ್ಲಿ ಮೇಳಗಳದ್ದೇ ಹೆಸರು ಇರುವುದು. ಹಾಗಾದ್ರೆ ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆಯೋ ಕೇಳಿದ್ರೆ ಪ್ರಬುದ್ಧ ಕಲಾವಿದರ ಸಂಖ್ಯೆ ಹೆಚ್ಚಾಗ್ಲಿಲ್ಲ, ಮುಖಕ್ಕೆ ಬಣ್ಣ ಹಚ್ಚುವವರ ಸಂಖ್ಯೆ ಹೆಚ್ಚಾಗಿದೆ. ಅವರನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ. ಅವರಿಗೆ ಪಾತ್ರದ ಸ್ವಭಾವವನ್ನು ಅರ್ಥವೂ ಮಾಡಿಕೊಳ್ಳಲ್ಲ, ಜನರಿಗೆ ಮನಮುಟ್ಟುವ ಹಾಗೆ ಕೊಡ್ಲಿಕ್ಕೂ ಗೊತ್ತಿಲ್ಲ. ಹಾಗಾಗಿ ಕಾಲಮಿತಿಗೂ ಅದು ಒಂದು ಕಾರಣವೇ. ಬೆಳಗೊರಿಗೆ ಆವಾಗ ಎಂತ ಚಳಿ ಇರಲಿ, ನಾವು ಸುರತ್ಕಲ್ ಮೇಳ ಮಡಿಕೇರಿ ಕಡೆ ಹೋಗುದು ಡಿಸೆಂಬರ್ ಜನವರಿಯಲ್ಲಿ. ಅಲ್ಲಿ ಬಣ್ಣ ತೆಗಿಲಿಕ್ಕೆ ತೆಂಗಿನೆಣ್ಣೆ ಬಿಸಿ ಮಾಡಿ ಇಡ್ತಿದ್ರು. ನಾವು ಬೆರಳ ಹಾಕಿ ತೆಗೆಯುವಾಗ ಮೇಣದ ಬತ್ತಿ ಹಾಗೆ ಅಂಟುಕೊಳ್ತಿತ್ತು. ಅಂದ್ರೆ ಕೈಗೆ ಅಷ್ಟು ಮರಗಟ್ಟಿರ್ತಿತ್ತು. ಅಂತ ಚಳಿಯಲ್ಲಿಯೂ ಬೆಳಗೊರೆಗೆ ಕೂತು ಆಟ ನೋಡ್ತಾ ಇದ್ರು ಜನ. ಈಗ 12 ಗಂಟೆ 1 ಗಂಟೆ, ನಾನು ನೀಲವರ ಮೇಳದಲ್ಲಿ ಇರುವಾಗ 2 ಗಂಟೆ ಆಗುವಾಗ ಕುರ್ಚಿ ಎಲ್ಲ ಖಾಲಿ. ಆಟ ಆಡಿಸಿದವರು ಮನೆಯಲ್ಲಿ ಮಲಗಿರ್ತಾರೆ. ಅವ್ರ ಹತ್ರ ಯಾರು ಇಲ್ಲ ಎದುರುಗಡೆ, ನಾವೆಂತ ಮಾಡುದು, ಮಂಗಲ ಮಾಡುದ ಅಂತ ಆಟ ಆಡಿಸಿದವರನ್ನ ಎಬ್ಬಿಸಿ ಕೇಳಿ ಮಂಗಲ ಮಾಡಿ ಮಲಗಿದ್ದು ದಿವಸ ಉಂಟು. ಹಾಗಾದ್ರೆ ಎಲ್ಲಿ ಮುಟ್ಟಿತು? ಮತ್ತೊಂದು ಯಕ್ಷಗಾನದ ಸಮಸ್ಯೆ ಅಂತ ಹೇಳಿದ್ರೆ ಸಾಮಾಜಿಕ ಪ್ರಸಂಗಗಳು. ಒಂದು ಕಾಲಘಟ್ಟದಲ್ಲಿ ಇದೇ ಸಾಮಾಜಿಕ ಪ್ರಸಂಗಗಳು ಯಕ್ಷಗಾನೀಯವಾಗಿಯೇ ಅದು ಪ್ರಸ್ತುತ ಆಗಿತ್ತು. ಇವತ್ ನಾಗಶ್ರೀ ಇರ್ಬೋದು, ಚಲುವೆ ಚಿತ್ರಾವತಿ ಇರ್ಬೋದು, ಶೂದ್ರ ತಪಸ್ವಿನಿ ಇರ್ಬೋದು, ಅಥವಾ ಸುರತ್ಕಲ್ ಮೇಳದ ಶಕುಂತಲೆ, ಶಾಂತಲ, ಚರಿತ್ರೆ ಕಥೆ, ಆ ತರ ಪ್ರಸಂಗಗಳು. ಅಂದ್ರೆ ಅಲ್ಲಿ ನಮ್ಗೆ ಇದು ಯಕ್ಷಗಾನ ಅಲ್ಲ ಅನ್ನುವ ಮಟ್ಟಕ್ಕೆ ಇರ್ಲಿಲ್ಲ. ಪುರಾಣದ ಪಾತ್ರಗಳು ಇರ್ಲಿಲ್ಲ ಅನ್ನೋದೊಂದು ಬಿಟ್ರೆ ವೇಷಭೂಷಣ, ನೃತ್ಯ, ಅಭಿನಯ ಎಲ್ಲವೂ ಯಕ್ಷಗಾನಿಯಾಗೇ ಇತ್ತು. ಈಗ ಸ್ತ್ರೀ ಪಾತ್ರಧಾರಿಗಳು, ಪ್ರಧಾನ ಸ್ತ್ರೀ ಪಾತ್ರಧಾರಿಗಳು ಸೀರೆ ಉಟ್ಟ ರಂಗಸ್ಥಳಕ್ಕೆ ಬರುವವರು ಎಷ್ಟು ಜನ? ಕಚ್ಚೆ ಹಾಕಿ ಭರತನಾಟ್ಯದ ಕಚ್ಚೆ ಹಾಕೊಂಡೇ ರಂಗಸ್ಥಳಕ್ಕೆ ಬರ್ತಾರೆ. ಅದು ಯಕ್ಷಗಾನದ ವೇಷವೇ ಅಲ್ಲ, ಗೊತ್ತಾಯ್ತಾ? ಮತ್ತೆ ಮಾಯಾ ಶೂರ್ಪನಖಿ ಆದ್ರೂ ಅವಳ ಅಭಿನಯ ಮಾತಿನಲ್ಲಿ ಮಾತ್ರ ಸ್ವಲ್ಪ ಲಘು ಭಾಷೆ ಇತ್ಯಾದಿ ಇರ್ಬೇಕೆ, ವೇಷದಲ್ಲಿಯೂ ಅದನ್ನೇ ಮಾಡಿ ತೋರಿಸುವುದಲ್ಲ. ಮಾಯಾ ಶೂರ್ಪನಖಿ ರಾಮನಲ್ಲಿಗೆ ಬರುವಾಗ ಈಗ ಅದೇ ಭರತನಾಟ್ಯದ ಕಚ್ಚೆ ಹಾಕಿ ಶಿರಭೂಷಣ ಎಲ್ಲ ಹಾಕಿ ಯಕ್ಷಗಾನದ ವೇಷವು ಮತ್ತೊಂದು. ಯಕ್ಷಗಾನಕ್ಕೆ ಇದು ಆ ರೀತಿಯ ಕಚ್ಚೆ ತಂದದ್ದು ಯಾರೋ ಗೊತ್ತಿಲ್ಲ, ಎಂಥದೇ ಆಗ್ಲಿ ಅದು ಅಗತ್ಯ ಇಲ್ಲ ಅಂತ ಹೇಳುದು. ಸೀರೆ ಲಂಗ ದಾವಣೆ ಇತ್ತು ಮೊದಲು. ಈಗ ಮದುವೆ ಆಗದಿದ್ದ ಒಂದು ಹುಡುಗಿ ಪಾತ್ರ ಇದ್ರೆ ಲಂಗ ದಾವಣೆ ಹಾಕೊಂಡು ಒಂದ್ ಜಡೆ ಹಾಕೊಂಡು ಕುವಲೆ ಅಂತ ಪಾತ್ರಗಳು, ಕುವಲೆ ಅಂತ ಪಾತ್ರಗಳಿಗೆ ಆ ರೀತಿ ಮಾಡ್ತಿದ್ರು. ಈ ರೀತಿ ಇರ್ಲೇ ಇಲ್ಲ. ಇದು ಬಹಳ ಇತ್ತೀಚೆಗೆ ಬಂದದ್ದು. ಎಲ್ಲಿವರೆಗೆ ಅಂದ್ರೆ 5 ಮೇಳ ಇದ್ದದ್ದು 6 ಆಯ್ತು, 6 ಇದ್ದದ್ದು 7 ಆಗಿದೆ. ಕಟೀಲ್ ಮೇಳ 7 ಮೇಳದ ಯಾವುದೇ ಮೇಳಕ್ಕೆ ನೀವು ಹೋಗಿ ನೋಡಿ, ಶ್ರೀವೇಷದ ಅಂದ ಕೂಡಲೇ ಕಚ್ಚೆ. ಅವರು ಪರಂಪರೆ ಉಳಿಸಬೇಕಾದವರು. ಅವರಿಗೆ ಯಾರ ಆಟ ನಮ್ಮ ಆಟ ಒಳ್ಳೇದಾಗಬೇಕು, ಆಟ ಆಡಿಸ್ಬೇಕು ಅನ್ನೋ ಇದಿಲ್ಲ, ಮಂದಾರ್ತಿಯವರಿಗೂ ಇಲ್ಲ. ಆದರೆ ಎಲ್ಲರೂ ಶ್ರೀವೇಷಧಾರಿಗಳು ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂತ ಯಾಕೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಒಂದು ಸಾಮಾಜಿಕ ಪ್ರಸಂಗಗಳು ಯಕ್ಷಗಾನೀಯ ಅಲ್ಲದೆ ಇರೋದು ಒಂದು ಬಗೆ ಆದರೆ, ಪುರಾಣವನ್ನೇ ಪ್ರಸ್ತುತಪಡಿಸುವ ಕೆಲವು ಮೇಳಗಳು ಕೂಡ ಅದನ್ನ ಯಕ್ಷಗಾನದ ರೀತಿಯಲ್ಲಿ ಕೂಡ ಮಾಡ್ತಾ ಇಲ್ಲ. ಹೆಚ್ಚಿನವರು ಮಾಡ್ತಾನೇ ಇಲ್ಲ. ಈಗ ಹರಕೆ ಮೇಳಗಳಿಗೆ ಅವರಿಗೆ ಸೆಕ್ಯೂರಿಟಿ ಫೀಲಿಂಗ್ ಏನಿಲ್ಲ. ಅಂದ್ರೆ ಅವರಿಗೆ ನಡೆಯುವಷ್ಟು ಆಟಗಳು ನಡೆಯತ್ತೆ, ಅಥವಾ ಅನ್ನದ ಕಥೆಯನ್ನು ಏನು ಹೇಳೋದ್ ಬೇಡ, ಅಥವಾ ಜನ ಬಯಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳೋದ್ ಬೇಡ. ಆದ್ರೆ ಅವರು ಕೂಡ
ಪೌರಾಣಿಕ ಪ್ರಸಂಗವನ್ನು ಕೂಡವ ಸಾಮಾಜಿಕ ರೀತಿ ರೀತಿಯಲ್ಲೇ ಮಾಡ್ತಾ ಇದ್ದಾರಲ್ಲ, ಹೌದು. ಅದಕ್ಕೆ ಏನು ಕಾರಣ ಅಂದ್ರೆ ಒಬ್ಬ ಕಲಾವಿದನಾಗಿ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋದಾಗ ಅವ್ರಿಗೆ ಏನ್ ಸಮಸ್ಯೆ ಇದೆ? ಕಲಾವಿದರಲ್ಲಿ ಕೇಳಿದ್ರೆ ಪ್ರೇಕ್ಷಕರು ಇದನ್ನೇ ಬಯಸ್ತಾರೆ ಅಂತಾರೆ. ಹೌದಾ ಸರ್? ಅಂದ್ರೆ ಪ್ರೇಕ್ಷಕರು ಬಯಸ್ತಾ ಇದ್ದಾರೆ ಅನ್ನೋದು ಈಗ ನನ್ನಂತ ಪ್ರೇಕ್ಷಕ ನಾವು ಈ ತರ ಕೊಡಿ ಅಂತ ಹೇಳಿದೀವಿ, ಅದನ್ನ ಅವರು ಯಾವತ್ತೂ ಅಡಾಪ್ಟ್ ಮಾಡ್ಲಿಲ್ಲಲ್ಲ. ಇಲ್ಲ, ಅದಕ್ಕೆ ಕಾರಣ ಅಂದ್ರೆ ಬಹುಸಂಖ್ಯಾತರು ಅವರಾಗಿದ್ದಾರೆ. ನನಗೆ ಮೊನ್ನೆ ಒಬ್ರು ಸ್ನೇಹಿತರು ಫೋನ್ ಮಾಡಿದ್ರು, ಕಲಾವಿದರ ಅಭಿರುಚಿಯೂ ಕೀಳಭಿರುಚಿಯಾಗಿದೆ, ಅದಕ್ಕಿಂತ ಹೆಚ್ಚು ಪ್ರೇಕ್ಷಕರ ಅಭಿರುಚಿ ಮತ್ತೂ ಕೀಳದಿದೆ ಅಂತ. ಹಾಗಾಗಿ ಹೀಗೆಲ್ಲ ಆಗ್ತಾ ಇರೋದಕ್ಕೆ ಕಾರಣ. ಅಲ್ಲ, ಈಗ ಎರಡು ಪ್ರಶ್ನೆಗೆ ಮತ್ತೆ ಬರ್ತೀನಿ. ಈಗ ಪ್ರೇಕ್ಷಕರ ಅಭಿರುಚಿಯನ್ನು ಮೇಲೆತ್ತೋದು ಹೇಗೆ? ಅಲ್ಲ, ನಾವು ಸಭ್ಯ ರೀತಿಯಿಂದ ಈಗ ರಂಗಸ್ಥಳದ ಯಾವುದೇ ಹೊಸ ಪ್ರಸಂಗಗಳಲ್ಲಿ ಸಭೆಯಲ್ಲಿ ಬರಬೇಕು, ದೊಂದಿ ಬೆಳಕಿನಲ್ಲಿ ದೈವಗಳು ಬರಬೇಕು, ಅದು ಇದು ಎಲ್ಲ ಮಾಡ್ತಾರೆ. ಮೊದ್ಲಿತ್ತ ಯಕ್ಷಗಾನದಲ್ಲಿ ಇರ್ಲಿಲ್ಲ. ಆಗ ಜನ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಇತ್ತ ನೋಡುವವರದ್ದು ಇರ್ಲಿಲ್ಲ. ಹಾಗಾದ್ರೆ ಇದನ್ನೆಲ್ಲ ನಾವೇ ಮಾಡಿ ತೋರಿಸಿ ಅವರನ್ನ ಇತ್ಲಾಗೆ ಎಳೆದದ್ದು. ಈಗ ಅದಕ್ಕೆ ಅವರು ಒಗ್ಗಿಕೊಂಡಿದ್ದಾರೆ ಪ್ರೇಕ್ಷಕರು. ಅದನ್ನ ಮಾಡಿದ್ರೆ ಎಂತದ ಇವತ್ತಿನ ಆಟ ಬಾರಿ ಚಾಪೆ, ದೇವಿ ಮಾತಿನಲ್ಲಿ ಇದೊಂದಿಲ್ಲ ಮತ್ತೊಂದಿಲ್ಲ, ಸಭೆಯಲ್ಲಿ ಒಂದು ವೇಷವೂ ಬರಲಿಲ್ಲ, ಹೀಗಾಗಿದೆ. ಈಗ ಸದಭಿರುಚಿಯ ಪ್ರೇಕ್ಷಕರು 100ಕ್ಕೆ 10 ಮಂದಿ ಸಿಗಬಹುದು ಈಗ. ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರಿಗೆ ಇಷ್ಟ ಆದ್ರೆ ನೋಡ್ತಾರೆ, ಇದನ್ನೇ ಅಂತ ನೋಡುದ್ ಮಾರೆ ನಾವು ಹೋಗುವತ್ಲಾಗ ಮನೆಗೆ. ಅವರು ಬಂದು ಸಭೆ ಪ್ರೇಕ್ಷಕರನ್ನು ತಿದ್ಲಿಕ್ ಬರುವುದಿಲ್ಲ. ಬಹಳ ಮೇಲ್ಮಟ್ಟದ ಪ್ರೇಕ್ಷಕರು ಕಲಾವಿದರು ನಿಮ್ಮ ತಪ್ಪನ್ನು ಹೇಳಲಿಕ್ಕೆ ಅವರು ಬರುವುದೇ ಇಲ್ಲ. ಇದೆ ಅಂತ ನೋಡುದು ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಹೋಗ್ತಾರೆ. ಆಕ್ಷೇಪಿಸದೇ ಇರುವುದು ಒಂದು ಕಾರಣ ಇರಬಹುದು ಅಂತ ನನ್ಗೆ ಅನಿಸ್ತದೆ. ಅಲ್ಲ, ಮತ್ತು ಒಂದು ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣ ಅಥವಾ ಇತರ ಕಡೆಯಲ್ಲಿ ನಡೆಯುವ ಚರ್ಚೆಗಳನ್ನ ಗಮನಿಸುವಾಗ ಒಬ್ಬ ಪ್ರೇಕ್ಷಕ ಕಲಾವಿದನ ಈ ತಪ್ಪು ಇದೆ ಅಂತ ಹೇಳುವಾಗ ಕಲಾವಿದ್ರೆ ನೇರವಾಗಿ ನಿಮಗೆ ಯಕ್ಷಗಾನನ ಹಿನ್ನೆಲೆ ಏನು, ನಿಮಗೆ ಯಕ್ಷಗಾನದಲ್ಲಿ ನೀವೇನು ಸಂಶೋಧನೆ ಮಾಡಿದ್ದೀರಾ ಅನ್ನುವ ಪ್ರಶ್ನೆಯನ್ನ ಕಲಾವಿದರೇ ಕೇಳ್ತಾ ಇದ್ದಾರೆ. ಅಂದ್ರೆ ಕಲಾವಿದಂಗೆ ಎಲ್ಲೋ ಒಂದ್ ಕಡೆ ಸ್ವೀಕರಿಸುವ ಮನೋಭಾವನೆ ಹೇಳುವುದೇ ಬೆಳೀತಾ ಇಲ್ವಾ? ಇಲ್ಲ, ನಾ ಹೇಳ್ತೇನೆ, ಪ್ರೇಕ್ಷಕರು ನಿಮಗೆ ಇದರ ಬಗ್ಗೆ ಆಳವಾಗಿ ಎಷ್ಟು ಗೊತ್ತುಂಟು ಅಂತ ಕೇಳುವುದು ತಪ್ಪು. ಕಲಾವಿದ ಯಾಕೆ ತಪ್ಪು ಅಂತ ಹೇಳಿದ್ರೆ, ಅಡುಗೆ ಒಳ್ಳೇದಾಗಿದೆಯೋ ಇಲ್ವೋ ಅಂತ ಹೇಳುವುದಕ್ಕೆ ನಿಮಗೆ ಬಾಯಿ ರುಚಿ ಇದ್ರೆ ಸಾಕು, ಅಡಿಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತಿಲ್ಲ. ಆಟ ಒಳ್ಳೇದಾಯ್ತೋ ಇಲ್ವೋ ಅನ್ನೋದಕ್ಕೆ ನಿಮ್ಮ ಸಂಸ್ಕಾರ ಸಾಕು. ನಿಮ್ಗೆ ಆಟದಲ್ಲಿ ವೇಷ ಮಾಡಿ ನೀವು ಕುಣಿಬೇಕು ಅಂತಿಲ್ಲ ಅಲ್ವಾ? ಹೌದು. ಹಾಗಿರುವಾಗ ಕಲಾವಿದ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು? ಕೇಳಲಿಕ್ಕಿಲ್ಲ, ಕೇಳಬಾರ್ದು. ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ನೀವು ಕಂಡಂತ ದಿಗ್ಗಜ ಕಲಾವಿದರಲ್ಲಿ ಪ್ರೇಕ್ಷಕರು ಪ್ರಶ್ನೆ ಮಾಡಿ ಅದನ್ನ ಅವರು ಸ್ವೀಕರಿಸಿದ ಉದಾಹರಣೆ ಯಾವ್ದಾದ್ರು ಇದೆಯಾ? ಅದು ಕೊಡ್ಬೋದಾ? ನನಗೆ ಉಂಟು. ಪೆರ್ಲದಲ್ಲಿ ಆಟ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗ. ಶ್ರೇಣಿಯವರು ಅವಾಗ ಸ್ವಲ್ಪ ಉತ್ಸಾಹದಲ್ಲಿದ್ರು. ಸುರವಿಗೆ ದಾರುಕಾಸುರ ಮಾಡಿ ಬಪ್ಪ ಬ್ಯಾರಿ ಮಾಡ್ತಿದ್ರು. ವಿಷ್ಣು ತೆಕಟೆ ಆನಂದ್ ಮಾಸ್ತರ್ ಮಾಡ್ತಿದ್ರು. ಸಪ್ತದುರ್ಗಿರಲ್ಲಿ ನನ್ನದ್ದು ಒಂದು. ಅವಾಗ ಬ್ರಹ್ಮಚರ್ಯ, ಗಾರ್ಯಸ್ತವಾನ, ಪ್ರಸ್ಥ, ಸನ್ಯಾಸ ಅನ್ನುವಲ್ಲಿ ಈ ಮಧ್ಯಾಹ್ನ ಗಣಪಣ್ಣ ಫುಲ್ಲು ಸಭೆ ಸ್ವಲ್ಪ ಜಾಸ್ತಿ ಕುಣಿಸಿದ್ರು. ಆಯಾಸದಲ್ಲಿ ಬ್ರಹ್ಮಚರ್ಯ ಗಾರ್ಯ ಹಸ್ತ ಅಂತ ಬಂದು ಹೋಯ್ತು, ಪ್ರಮಾದ ವಶಾತ್ ಬಂದು ಹೋದಾಗ ಅರ್ಥ ಮುಂದುವರಿಸಿದೆ. ನನ್ನ ಅರ್ಥ ನಿಲ್ಲುವಾಗ ಎದುರುಗಡೆ ಫ್ರಂಟ್ ನಿಂದ ಒಬ್ರು ಬಂದು ಚೀಟಿ ಕೊಟ್ರು, ನೀವು ತಪ್ಪಾಡಿದ್ದೀರಿ, ಗಾರ್ಯ ಹಸ್ತ ಅಲ್ಲ ಗಾರ್ಯಸ್ಥ ಆಗ್ಬೇಕು ಅಂತೇಳಿ. ಸ್ಕಾರಿತ್ಯ ದೋಷ ಕ್ಷಮಿಸಿ ಅಂದ್ರೆ ಅಂತ ಪ್ರೇಕ್ಷಕರು ಇದ್ರು ಆ ಕಾಲದಲ್ಲಿ, ಗೊತ್ತಾಯ್ತಾ? ಈಗ ಹಾಗೆ ಖಂಡಿಸುವ ಪ್ರೇಕ್ಷಕರೇ ಇಲ್ಲ. ಅಥವಾ ಎಲ್ಲಾದ್ರೂ ಯಾವ್ದಾದ್ರು ಸಭೆಯಲ್ಲಿ ಎದ್ದು ನಿಂತು ಕೇಳಿದ್ದು ಉದಾಹರಣೆ ಇದೆಯಾ? ಶ್ರೇಣಿ ಅಥವಾ ಸಾಮಗ ಅಥವಾ ನಿಮಗೆ? ಅಲ್ಲ, ಶ್ರೇಣಿಯವರಿಗೆ ಅಯ್ಯೋ ಶ್ರೇಣಿದಾರೆ ಏತ್ ಮಾತಾ ಇರುವರೆ ಅಂತ ಸಭೆಯಿಂದ ಕೇಳಿದ್ದಿದೆ. ಅಂದ್ರೆ ಎಷ್ಟು ಮಾತಾಡ್ತೀರಿ,
ಶ್ರೇಣಿಯವರೇ ಅಂತ ಸಭೆಯಿಂದ ಕೇಳಿದ್ದಿದೆ. ಅದಕ್ಕೆ ಶ್ರೇಣಿಯವರು, ನಮ್ಗೆ ಬೆಳಗೋರಿಗೆ ಆಟ ಮಾಡುವ ಹೊಣೆ ಉಂಟು, ಇಷ್ಟ ಇದ್ರೆ ಆಟ ನೋಡಿ, ಇಲ್ಲದೆ ಇದ್ರೆ ನೀವು ಟಿಕೆಟ್ ಕೊಟ್ಟು ಬಂದವರು, ಅದಕ್ಕೆ ಎಷ್ಟು ಸೇರಿಸಿ ಕೊಡ್ಬೇಕು ಹೇಳಿ ಯಜಮಾನ್ರ ಹತ್ರ ಹೇಳಿ ಕೊಡಿಸ್ತೇನೆ ಅಂತ. ನಮ್ಗೆ ಬೆಳಗೋರಿಗೆ ಆಟ ಮಾಡುವ ಹೊಣೆ ಉಂಟು ಅಂತ ಶ್ರೇಣಿಯವರು ಹೇಳಿದ್ರು. ಹಾಗೆ ಇಂಥದ್ದೆಲ್ಲ ಮಾಡೋದ ನಾನು ತಪ್ಪು ಮಾಡಿದ್ದು ಶ್ರೇಣಿಯವರ ಉದ್ದಾಮಾನವ ಅಭಿನಂದನಾ ಗ್ರಂಥದಲ್ಲುಂಟು. ಅವರ ರಾವಣನಿಗೆ ನಾನು ಮಂಡೋದರಿ ಮಾಡಿ 2 ಪದ್ಯ ಮಧ್ಯ ರಂಗಸ್ಥಳಕ್ಕೆ ಹೋಗಿ ವಾಪಸ್ ಬಂದದ್ದು, ಅದನ್ನು ಅವರು ಸಮರ್ಥಿಸಿಕೊಂಡದ್ದು ನಿಮ್ಗೆ ಹೇಳಿದ್ದೇನ ಇಲ್ಲ? ನಾನು ಬುಕ್ಕಲ್ಲಿ ಕೂಡ ಅದೇ ಇಂಥದ್ದು ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಆ ಸ್ವೀಕರಿಸುವ ಮನೋಭಾವ ಕೂಡ ಕಲಾವಿದನಲ್ಲಿ ಇರಬೇಕು ಅನ್ನೋದು ಇರ್ಲೇಬೇಕಲ್ಲ. ಈಗ ನಮ್ಗೆ ಮೇಳಕ್ಕೆ ಸಂಬಳ ಕೊಡುವುದು ಯಜಮಾನರಾದ್ರು ಅನ್ನದಾತರು ಪ್ರೇಕ್ಷಕರಲ್ವಾ? ಟೆಂಟಿನ ಮೇಳಕ್ಕೆ ಹೇಳಿದ್ರು ನಾನು. ಅಲ್ಲ, ಬಯಲಾಟಕ್ಕಾದ್ರೂ ಆಟ ಆಡಿಸಿದ್ರಲ್ವಾ? ಆದ್ದರಿಂದ ಪ್ರೇಕ್ಷಕರ ಮಾತಿಗೆ ನಾವು ಮನ್ನಣೆ ಕಲಾವಿದರು ಕೊಡ್ಲೇಬೇಕು. ಕೊಡದೇ ಇದ್ರೆ ಅಹಂಕಾರ ಅಂತ ಅರ್ಥ ಅಷ್ಟೇ. ಇವತ್ತಿನ ಸಾಮಾಜಿಕ ಜಾಲತಾಣ ಇತ್ಯಾದಿಗಳು, ಇವತ್ತು ಮಾಧ್ಯಮಗಳು ಕಣ್ಣೆದುರಿಗೆ ಕಲಾವಿದಂಗೆ ಸಿಗತ್ತೆ. ಒಬ್ಬ ಕಲಾವಿದ ಹೇಗೆ ಏನು ಅಥವಾ ಅವನು ಕುಣಿದಿರೋದು ಆ ಕ್ಷಣಕ್ಕೆ ಅದು ಕಾಣತ್ತೆ. ನೀವು ವೇಷ ಮಾಡುವ ಕಾಲಕ್ಕೆ ಅದು ಯಾವುದು ಗೊತ್ತಿರ್ಲಿಲ್ಲ, ಅಥವಾ ನಿಮ್ಮ ತಪ್ಪುಗಳನ್ನ ಬೇರೆಯವರು ಹೇಳಬೇಕಿತ್ತೇ ವಿನಃ ನಿಮಗೆ ಅದು ನೋಡಿ ತಿಳ್ಕೊಳ್ಳಿಕ್ಕೆ ಸ್ವವಿಮರ್ಶೆ ಮಾಡ್ಕೊಳ್ಳುವಂತ ಅವಕಾಶ ಕೂಡ ಇರ್ಲಿಲ್ಲ. ಈ ಮಾಧ್ಯಮವನ್ನ ಕಲಾವಿದರು ಹೇಗೆ ಬಳಸ್ಕೋಬಹುದು ಸರ್? ನಿಜವಾಗಿಯೂ ಅದರಲ್ಲಿ ನಾವೇ ಮಾಧ್ಯಮವನ್ನು ನಮ್ಮ ಪಾತ್ರ ನೋಡಿಕೊಂಡು ನಮ್ಮ ತಪ್ಪು ಒಪ್ಪುಗಳನ್ನು ನಮಗೆ ತಿದ್ದುಕೊಳ್ಳಿಕ್ಕೆ ಈಗ ಸುಲಭ ಇದೆ, ಆದರೆ ತಿದ್ದುಕೊಳ್ಳುವುದಿಲ್ಲ. ಈಗ 5 ವರ್ಷ ಮೇಳಕ್ಕೆ ಹೋದವನಿಗೆ ಒಂದು ಅಭಿಮಾನಿ ಬಳಗ ತಯಾರಾಗ್ತದೆ, ಅವನೇ ತಯಾರು ಮಾಡ್ಕೊಳ್ಳೋದು. ಅವರು ಪ್ರಚಾರ, ಅವರ ವೇಷ ಬಹಳ ಅದ್ದೂರಿಯಾಗಿ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತೇಳಿ. ಮತ್ತೆ ಈಗ ಏನಾಗಿದೆ ಅಂದ್ರೆ ನೃತ್ಯ ವಿಭಾಗ ಬಹಳ ಅತಿರೇಕಕ್ಕೆ ಹೋಗಿದೆ. ತೆಂಕಿನಲ್ಲಿಯೂ ಹೌದು, ಬಡಗಿನಲ್ಲಿಯೂ ಹೌದು. ನಾರಾಯಣಪುರ ಕಾಲ, ಆಮೇಲೆ ಕಾಳಿಂಗನವಡ್ರ ಕಾಲ, ಆಮೇಲೆ ಜನ್ನಾವರ ಕಟ್ಟೆಯವರು, ಗೋರ್ಪಾಡಿ ವಿಟ್ಲ ಪಾಟೀಲು, ಬಡಗಿನಲ್ಲಿ ನಾ ಹೇಳುದು ನಿಬ್ಬೂರರು, ಅವರೆಲ್ಲ ಅವರ ಪದ್ಯಗಳಿಗೆ ಒಂದು ಅಳತೆ ಇತ್ತು. ಬಾಮಿನಿಗೆ ಆಲಾಪನೆಗೆ ಒಂದು ಅಳತೆ ಇತ್ತು. ಈಗ ಭಾಗವತರಗಳಿಗೆ ಆಲಾಪನೆಗೆ ಅಳತೆ ಇಲ್ಲ. ಮುಗೀತು ಅನ್ನುವಾಗ ಪುನಃ ಇದ್ ಮಾಡ್ತಾರೆ. ಗೊತ್ತಾಯ್ತಾ? ಯಾಕೆ? ಸಭೆಯಿಂದ ಕ್ಲಾಪ್ ಬೀಳ್ಬೇಕು ಇವನ ರಾಗ ನಿಲ್ಲಿಕ್ಕೆ. ಆ ಪರಿಸ್ಥಿತಿ ಬಂದಿದೆ. ಅದೆಲ್ಲ ತಪ್ಪು. ಆ ಹಿತಮಿತವಾಗಿದ್ರೆ ಮಾತ್ರವೇ ಚಂದ. ಕೆಲವರಿಗೆ ತಾವು ಮಾಡುವುದೇ ಸರಿ ಅಂತ ಅನ್ಸುತ್ತೆ. ನಾನು ಒಂದು ಕಡೆ ಒಂದು ಸ್ತ್ರೀವೇಷದ ಪ್ರವೇಶ ಆಗುವಾಗ ನಾನು ಒಂದು ಸೈಡ್ ನಲ್ಲಿ ಕೂತ್ಕೊಂಡಿದ್ದೆ. ಯಾವ ಮೇಳ ಏನು ಅಂತ ಬೇಡ, ಸ್ತ್ರೀವೇಷದ ಪ್ರವೇಶ ಆಯ್ತು ತ್ರಿವಿಡ ತಳದಲ್ಲಿ, ನಾವೊಂದು ಚಹಾ ಕುಡಿದು ಬರುವ ಅಷ್ಟದಕ್ಕೆ ಅದು ಕೈದಾಗುದಿಲ್ಲ. ಇದು ಪ್ರೇಕ್ಷಕರಿಗೆ ಗೊತ್ತಾಗಿದೆ, ಕೆಲವರು ಒಳ್ಳೆಯವರಿಗೆ, ಮತ್ತೆ ಬರುವ ಅಂತ. ಪ್ರೇಕ್ಷಕರು ಹೀಗೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಅವರ ತಲೆಗೇ ಹೋಗುದಿಲ್ಲ. ಈಗ ಸಭೆಯಿಂದ ಕ್ಲಾಪ್ ಹಾಕುದು ಒಂದು ಸಾಕುವತ್ಲು ಹಾಕ್ತಾರೆ, ಒಳ್ಳೇದಾದ್ರೂ ಹಾಕ್ತಾರೆ ಅಲ್ವಾ? ಮತ್ತೆ ಯಕ್ಷಗಾನದಲ್ಲಿ ಹೇಗೆ ಅಂದ್ರೆ ದುಃಖ ರಸದ ಪದ್ಯವನ್ನು ಸುದೀರ್ಘವಾಗಿ ಹೇಳಬಾರದು. ದುಃಖ ಭಾವನೆಯನ್ನು ಬಹಳ ಹೊತ್ತು ಮುಖದಲ್ಲಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಭಾವನೆಯಲ್ಲಿ ಪದ್ಯವನ್ನು ಆದಷ್ಟು ಸಂಕ್ಷಿಪ್ತ ಹೇಳಿ ಮುಗಿಸಿದ್ರೆ ಆ ಭಾವನೆಯನ್ನು ಮುಖದಲ್ಲಿ ಪ್ರಕಟಪಡಿಸಿ ಅದೇ ಭಾವನೆಯಲ್ಲಿ ಅರ್ಥ ಹೇಳಲಿಕ್ಕೆ ಆಗ್ತದೆ. ಒಂದು ಭಾಮಿನಿ, ಈಗ ಒಂದು ಪತಿಯೇ ನೀನೀಗಿಲ್ಲಿಗೈದಿ ಸತಿಯ ಕಷ್ಟ ಬಿಡಿಸಲಂದು ಅಸುರನೊಡನೆ ಕಾದಿ ಮತ್ತೆ ಕ್ಷಿತೆಯ ಮರದೆಯ ಅಂತ ಒಂದು ಪದ್ಯ ಉಂಟು. ಗಂಡನ ಹೆಣ ಎದುರು ಉಂಟು.
ಇವ ರೂಪಕ ತಾಳದಲ್ಲಿ 2, 3, 4 ನಿಮಿಷ ಹಾಡಿದ್ರೆ ಭಾಗವತ ಈ ಗಂಡನ ಹೆಣ ಇಟ್ಕೊಂಡು ಏನ್ ಅಭಿನಯ ಮಾಡ್ಬೋದು? ತಲೆ ಹೊಡ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚು ಅಭಿನಯ ಮಾಡ್ಲಿಕ್ಕೆ ಬರುತ್ತಾ? ಅದನ್ನು ಭಾಗವತರು ಗ್ರಹಿಸ್ಬೇಕು. ಭಾಗವತಿಗೆ ಅದಕ್ಕೆ ನನ್ನ ವಾಸುದೇವ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಭಾಗವತರ ಕಾಲ ಎಲ್ಲ ಕಳೀತು ಮಾರಯ್ಯ, ಈಗೆಲ್ಲ ಒಳ್ಳೊಳ್ಳೆ ಹಾಡುಗಾರರಿದ್ದಾರೆ ಯಕ್ಷಗಾನದಲ್ಲಿ ಅಂತ. ಭಾಗವತರ ಇಲ್ಲ. ರಂಗಸ್ಥಳದ ಬಗ್ಗೆ ಪ್ರೇಕ್ಷಕರಿಗೆ ಹೇಗೆ ಕೊಡಬೇಕು, ಯಾರನ್ನು ಎಷ್ಟು ದುಡಿಸಬೇಕು ಅನ್ನೋದು ಈಗಿನ ಭಾಗವತರುಗಳಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗ ನಾವು ಕೇಳ್ದಾಗೆ ಉಪ್ಪೂರು ಭಾಗವತರು ಅಥವಾ ಕಾಳಿಂಗ್ ನಾವ್ಡ್ರು ಅಥವಾ ಇತ್ತೀಚೆಗೆ ಧಾರೇಶ್ವರ ಭಾಗವತರು ಇವರೆಲ್ಲ ಒಂದು ಟೀಮ್ ವರ್ಕ್ ಆಗಿ ಇಡೀ ಮೇಳವನ್ನ ತಮ್ಮ ನಿರ್ದೇಶನದಲ್ಲಿ ಕೊಡುವಂತ ಪ್ರಯತ್ನವನ್ನು ಅವರು ಮಾಡಿದ್ರು. ಇವತ್ತಿನ ಭಾಗವತರಿಗೆ ಅದು ಹೇಗೆ ಸಾಧ್ಯ ಆಗ್ತಾ ಇದೆ? ಅವರು ಇಲ್ಲ ಇನ್ವಾಲ್ವ್ಮೆಂಟ್ ಏನಿದೆ ಈಗ? ಅದು ಹೇಗೆ ಅಂದ್ರೆ ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಅದಿಲ್ಲ. ಅವನ ಕಲಾವಿದನಿಗೆ ತನ್ನ ವೇಷ ಮೆರೆದ್ರೆ ಸಾಕು ಅಂತ, ಭಾಗವತನಿಗೆ ತನ್ನ ಹಾಡು ಮೆಚ್ಚಿದ್ರೆ ಸಾಕು ಅಂತ. ಈಗ ಶೇಣಿಯವರ ಕಾಲದಲ್ಲಿ ಅಗರಿಯವರು ಬಹಳ ಅಗರಿ ರಘುರಾಮ್ ಭಾಗವತರು, ಶ್ರೀನಿವಾಸ ಭಾಗವತರು, ಇದು ಆ ಶೈಲಿಯನ್ನು ವರ್ಗ ಒಂದು ಇತ್ತು. ಆದ್ರೆ ಇಷ್ಟು ನಾಜೂಕಾಗಿ ಹಾಡ್ತಾ ಇರ್ಲಿಲ್ಲ, ಅದು ರಫ್ ಇತ್ತು. ಆದ್ರೂ ರಂಗಸ್ಥಳ ಸಾಲಿಲಿಕ್ಕೆ ಬಿಡ್ತಿರ್ಲಿಲ್ಲ ಅವರು. ರಂಗಸ್ಥಳ ಜೀವಂತವಾಗಿ ಇರ್ತಿತ್ತು ಅದು. ಯಾಕೆಂದ್ರೆ ಆಲಾಪನೆ ಮತ್ತೊಂದು ಇನ್ನೊಂದು ಅದು ಅಷ್ಟು ಲೆಕ್ಕಾಚಾರದಲ್ಲಿ. ಆವಾಗ ಶೇಣಿಯವರು, ತೆಕ್ಕಟ್ಟಿಯವರು ಯಾರು ಕುಣಿಯುವವರಲ್ಲ. ಆದ್ರೂ ಸುರತ್ಕಲ್ ಮೇಳದ ಆಟವನ್ನು ಈಗಲೂ ಜನ ನೆನಪಿಸ್ತಾರೆ. ಸೌತ್ಕಲ್ ಎಂಥದ್ದೇ ಆಗ್ಲಿ, ಅದು ಸುರತ್ಕಲ್ ಮೇಳದ ಆಟ ನೋಡಿದ ಮೇಲೆ ಈಗಿನ ಯಾವ ಆಟ ನೋಡಿದ್ರು ನಮಗೆ ಮೆಚ್ಚುಗೆ ಆಗುದಿಲ್ಲ. ಅದು ಎಲ್ಲವರ ಒಂದಾಗಿ ಕಥೆಯನ್ನು ಕೊಡ್ತಾ ಇದ್ದೆವು. ಈವನ್ ಅದು ಹೊಸ ಪ್ರಸಂಗ ಆದ್ರೂ ಕೂಡ ಕಡುಗಲಿ ಕುಮಾರ ಮಾಡ್ತಾ ಇದ್ದೆವು. ಆಮೇಲೆ ಶಾಂತಲ ಆಡ್ತಾ ಇದ್ದೆವು. ಆಮೇಲೆ ತುಳು ಪ್ರಸಂಗವನ್ನು ಆಡ್ತಾ ಇದ್ದೆವು. ಆಡಿದ್ರು. ಅದು ಎಲ್ಲವರು ಕೂತು ಸಮಾಲೋಚನೆ ಮಾಡಿ ಚೌಕಿಗೆ ಬಂದ ಕೂಡಲೇ ಯಾರದ್ದು ಹೆಚ್ಚಾಯ್ತು ಕಡಿಮೆ ಆಯ್ತು, ಎಲ್ಲಿ ಹಾಸ್ಯಗಾರ ಏನಾದ್ರು ವಲ್ಗರ್ ಮಾತಾಡಿದ್ನ, ಇದನ್ನೆಲ್ಲ ಗಮನಿಸಿ ಅದ ಹಾಗಾಗುದು ಬೇಡ ಮಾರಾಯ, ಎಲ್ಲವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಅಂತ ಶೇಣಿ ಅವ್ರು ಹೇಳ್ತಿದ್ರು. ಹಾಗೆಲ್ಲ ಆಗಿ ಅದು ಒಂದು ರಸಪಾಕವಾಗಿ ಸಿಗ್ತಿತ್ತು ಪ್ರೇಕ್ಷಕರು. ಈಗ ಹಾಗೆ ಸಿಕ್ಕುದಿಲ್ಲ. ಸರ್, ಈಗ ಒಂದು ಕಾಲದಲ್ಲಿ ಭಾಗವತನೇ ನಿರ್ದೇಶಕ ಆಗಿದ್ದ ರಂಗವನ್ನು ಕಂಟ್ರೋಲ್ ಮಾಡ್ತಾ ಇದ್ದ. ಈಗ ಅದು ಒಂದು ಸ್ವಲ್ಪ ಕೊರತೆಯಾಗಿ ಕಾಣ್ತಾ ಇದೆ. ಸ್ವಲ್ಪ ಅಲ್ಲ, ನಾಟಕದ ತರ ಯಕ್ಷಗಾನಕ್ಕೊಬ್ಬ ಹೊರಗಿನ ನಿರ್ದೇಶಕನನ್ನ ಜೋಡ್ಸಕ್ಕಾಗತ್ತಾ? ಈಗ ನಾಟಕದಲ್ಲಿ ಹೇಗೆ ಅಲ್ಲಿ ಪಾತ್ರಧಾರಿಗಳು ಬೇರೆ, ಹೊರಗಿನ ಡೈರೆಕ್ಟರ್ ಬೇರೆ. ಬಟ್ ಯಕ್ಷಗಾನದಲ್ಲಿ ಡೈರೆಕ್ಟ್ರು ಅಲ್ಲೇ ಇರ್ತಾನೆ, ಅಂದ್ರೆ ನಿರ್ದೇಶಕನಾದ ಭಾಗವತ ಅಲ್ಲೇ ಇರ್ತಾನೆ. ಅದು ಅವ ರಂಗದ ಏಳು ಬೀಳುಗಳನ್ನು ಗಮನಿಸ್ತಾನೆ, ಎಳಿಬೇಕಾದ್ರೆ ಎಳಿತಾನೆ, ಶಾರ್ಟ್ ಮಾಡ್ಬೇಕಾದ್ರೂ ಶಾರ್ಟ್ ಮಾಡ್ತಾನೆ. ಯಾರದ್ದು ಸಾಮರ್ಥ್ಯ ಏನು ಅನ್ನೋದು ಅವನಿಗೆ ಗೊತ್ತಿರ್ತದೆ. ಈಗ ಮಾತನ್ನೇ ಆಡುವವರಿಗೆ ಕುಣಿತ ಬರದೇ ಇದ್ರೆ ಆ ಕುಣಿತವನ್ನು ಕಟ್ ಮಾಡ್ತಾರೆ. ಆತರ ಈಗ ಹೊರಗಿನ ನಿರ್ದೇಶಕನನ್ನ ಅಳವಡಿಸೋದಕ್ಕೆ ಸಾಧ್ಯವೇ ಯಕ್ಷಗಾನಕ್ಕೆ? ಕಷ್ಟ ಉಂಟು. ಯಾಕೆ ಕಷ್ಟ ಉಂಟು ಅಂದ್ರೆ ಅವನ ನಿರ್ದೇಶನವನ್ನು ಒಪ್ಪುವ ಕಲಾವಿದರೇ ಇಲ್ಲ. ಇಲ್ಲಿ ಈ ನನ್ನ ಗ್ರಹಿಕೆ ಅಂತ ಇಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಹೋಗ್ತಾರೆ, ನಾಳೆ ನಾವು ಮೇಳದಲ್ಲಿ ತಿರುಗಾಟ ಮಾಡ್ಬೇಕು ಅಂತ ಅವ ಕಲ್ತದ್ದೇ ಅವ ಮಾಡುದು. ಉದಾಹರಣೆ ಮೊನ್ನೆ ಇದು ಷಣ್ಮುಖ ಪ್ರಿಯ ಈ ವರ್ಷದ ಪ್ರಸಂಗ ಸಾಲಿಗ್ರಾಮ ಮೇಳದ್ದು ಮುಂಚಿನ ದಿವಸ 9ನೇ ತಾರೀಕು ನನಗೆ ಸಕ್ಕೋಟು ಲಕ್ಷ್ಮೀನಾರಾಯಣಯ್ಯ ಜನ್ಮ ಶತಾಬ್ದಿ ಪ್ರಶಸ್ತಿ ಇತ್ತು ಸಕ್ಕೋಟು ದೇವಸ್ಥಾನದಲ್ಲಿ. ಅದೇ ದೇವಸ್ಥಾನದಲ್ಲಿ ಮರು ದಿವಸ 10ನೇ ತಾರೀಕು ಷಣ್ಮುಖ ಪ್ರಿಯ ಪ್ರಸಂಗದ ಟ್ರಯಲ್. ಕಿಶನ್ ಹೆಗಡೆ ಅವರು ಹೇಳಿದ್ರು, ನೀವೊಂದು ಇವತ್ತಿದ್ದು ಟ್ರಯಲ್ ಒಂದು ಮುಗಿಸಿ ಹೋಗ್ಬೇಕು ಅಂದ್ರು. ಆಯ್ತು ಯಜಮಾನ್ರಿ ಅಂತ ಹೇಳಿದೆ. ಆಮೇಲೆ ಬೆಳಿಗ್ಗೆ 10 ಗಂಟೆಗೆಲ್ಲ ಟಿಫನ್ ಮಾಡಿ ಎಲ್ಲ ಸೇರಿದಾಗ ಕಿಶನ್ ಹೆಗಡೆ ಅವರು ಹೇಳಿದರು,
ಕಲಾವಿದರೆಲ್ಲ ಗಮನಿಸಿ ಎಂ ಕೆ ರಮೇಶಾಚಾರ್ಯರು ಬಂದಿದ್ದಾರೆ. ಅವರ ಡೈರೆಕ್ಷನ್ ಅನ್ನು ಎಲ್ಲರೂ ಒಪ್ಪಬೇಕು. ಈ ಪ್ರಸಂಗಕ್ಕೆ ಅಂತಲ್ಲ, ನಿಮಗೆ ಪುರಾಣ ಪ್ರಸಂಗಗಳು ಬಂದರೂ ಅವರ ನಂಬರ್ ತೆಗೆದು ಇಟ್ಕೊಳ್ಳಿ, ಅವ್ರ ಹತ್ರ ಕೇಳಿ, ನಿಮ್ಮ ಹತ್ರ ಸಂಭಾವನೆ ಕೇಳಲ್ಲ, ಗೊತ್ತಿದ್ದದ್ದು ಹೇಳ್ತಾರೆ ಅಂತ ಕಿಶನ್ ಹೆಗ್ಡೆ ಅವರು ಹೇಳಿದ್ರು. ಕೆಲವರೆಲ್ಲ ನಂಬರ್ ತಗೊಂಡ್ರು ಬಿಡಿ. ಆಮೇಲೆ ನಿಮ್ಮ ಅನಿಸಿಕೆ ಹೇಳಿ ಅಂದ್ರು ಕಿಶನ್ ಹೆಗ್ಡೆ ಅವರು. ಅದಕ್ಕೆ ನಾನು ಒಂದು ಹೇಳಿದೆ, ಅತಿರೇಕ ಕುಣಿತ ಕೂಡುದು. ನಮಗೆ ಮೂಲ ಕಥೆ ಏನಿದೆ ಅನ್ನೋದು ನಮಗೆ ಗೊತ್ತಿದ್ದರು, ನಮಗೆ ಪ್ರಸಂಗದ ಪದ್ಯವೇ ಪ್ರಮಾಣ. ಪದ್ಯದ ಅರ್ಥ ಮೊದಲು ಹೇಳಬೇಕು. ಬೇರೆದು ಯಾವುದನ್ನೋ ತಂದು ತುರುಕಿಸುವುದಕ್ಕಿಂತ ಪ್ರತಿಯೊಬ್ಬ ಕಲಾವಿದರು ನೀವು ಪದ್ಯವನ್ನೇ ಪ್ರಮಾಣ ಅಂತ ಅಂಗೀಕರಿಸಿ ಪದ್ಯದ ಅರ್ಥ ಹೇಳಿ, ನೀವು ಸಕ್ಸಸ್ ಆಗ್ತೀರಿ ಅಂತ ಎಲ್ಲ ಹೇಳಿದೆ. ಮತ್ತೆ 2ನೇ ದಿವಸ ನಿಲ್ಬೇಕು ಅಂದ್ರು. ಮತ್ತೆ 2ನೇ ದಿವಸ ಇದ್ದು ಎಲ್ಲ ಸ್ವಲ್ಪ ಡೈಲಾಗ್ ಎಲ್ಲ ಸೆಟ್ ಮಾಡಿಕೊಟ್ಟು ಬಂದೆ. ಈ ವರ್ಷ ಒಳ್ಳೇದಾಗ್ತಾ ಉಂಟು ಅಂತ ಹೇಳ್ತಾರೆ. ನಾನು ಮತ್ತೆ ಆಟ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗೆ ಹೊರಗಿನ ಒಬ್ಬರು ನಿರ್ದೇಶನಕ್ಕೆ ಬಂದ್ರೆ ಕಲಾವಿದರು ಸ್ವೀಕರಿಸುವುದಿಲ್ಲ ಅಂತ ನಾ ಹೇಳುದು. ಅಂದ್ರೆ ಈಗ ಯಜಮಾನ್ರೆ ಹೇಳಿದ್ರು, ಹೇಳಿದಾಗ ದಾಕ್ಷಿಣ್ಯಕ್ಕೆ ಹಾ ಹಾ ಅಂತಾರೆ, ಆದ್ರೆ ಅಂತರಂಗದಿಂದ ಸ್ವೀಕರಿಸುವುದಿಲ್ಲ ಅಂತ. ಇದು ಕಲಾವಿದರ ಸಂಖ್ಯೆ ಬಹಳ ಕಡಿಮೆ ಇದೆ. ಆ ಮಟ್ಟಿಗೆ ನಾನು ಯಲಗೋಪನನ್ನು ಮೆಚ್ಚೇನೆ. ಅವರು ಅಭಿನಂದನ ಗ್ರಂಥದಲ್ಲೇ ಬರೆದಿದ್ದಾರೆ, ಸ್ವರ ಮಾತ್ರ ನನ್ನದು, ಉಳಿದದ್ದೆಲ್ಲ ಎಂ ಕೆ ಅವರದ್ದು ಅಂತ. ಅಲ್ಲ ಅಲ್ಲ ಅಷ್ಟೇ ಅಂತ ಹೇಳ್ಕೊಡ್ಲಿಲ್ಲ ಅವರಿಗೆ ಅಲ್ಲ. ಆದ್ರೂ ಹೀಗೆ ಬೆರಳೆಣಿಕೆಯ ಕೆಲವರು ಮಾತ್ರ ಹಂಗೆ ಸ್ವೀಕರಿಸ್ತಾರೆ, ಮತ್ತೆ ಹೆಚ್ಚಿನವರು ಅಲಕ್ಷಿಸಿಯೇ ಬಿಡೋದು. ಈಗ ಅದು ವೃತ್ತಿಪರ ಮೇಳಕ್ಕೆ ಅಂದ್ರೆ ಡೇರೆ ಮೇಳಕ್ಕೆ ಸ್ವಲ್ಪ ಕಷ್ಟ ಅನ್ಸಿದ್ರು, ಬಟ್ ಹರಕೆ ಮೇಳಕ್ಕೆ ಅದನ್ನ ಒಬ್ಬ ನಿರ್ದೇಶಕನನ್ನ ಅವನಿಗೆ ಒಂದು ಸಂಬಳವನ್ನ ನಿಗದಿಪಡಿಸಿ ಅವನು ಇಡೀ ರಾತ್ರಿ ಆಟವನ್ನ ನೋಡಿ ಎಲ್ಲಿ ಕುಂದು ಆಯ್ತು ಎಲ್ಲಿ ಕೊರತೆ ಆಯ್ತು ಅನ್ನೋದನ್ನ ಪಟ್ಟಿ ಮಾಡಿ ಕಲಾವಿದರಿ ಕೊಡುವಂತಹ ಒಂದು ಜಾಬ್ ಅನ್ನ ಮಾಡ್ಬೋದು. ಈಗ ನಿಮ್ಮಂತವರು ಇಡೀ ಮಂದರ್ತಿ ಮೇಳದ ಆಟವನ್ನ ನೋಡಿ ಅವರಿಗೆ ಅಂದ್ರೆ ಅದು ಪೂರ್ಣಾವಧಿ 180 ದಿವಸನೂ ಕೂಡ ಮೇಳದ ಜೊತೆಗೆ ಇರಬೇಕು. ಅವರಿಗೆ ಆ ನಿರ್ದೇಶಕನಿಗೆ ಯಕ್ಷಗಾನವೂ ಗೊತ್ತಿರಬೇಕು, ಪುರಾಣವೂ ಗೊತ್ತಿರಬೇಕು, ಸಮಗ್ರವೂ ಗೊತ್ತಿರಬೇಕು, ಹಿಮ್ಮೇಳದ ಬಗ್ಗೆಯೂ ಗೊತ್ತಿರಬೇಕು. ಅಂತ ಒಂದು ಪೋಸ್ಟ್ ಅನ್ನ ಯಕ್ಷಗಾನಕ್ಕೆ ಕೊಟ್ರೆ ಹೇಗೆ ಅಂತ ಅದು ಆಡಳಿತ ಮಂಡಳಿಯವರು ಯೋಚನೆ ಮಾಡಬೇಕು. ಯಾಕಂದ್ರೆ ಈಗ ಸಾಲಿಗ್ರಾಮ ಪೆರಡೂರು ಅಂತ ಮೇಳಕ್ಕೆ ಅಥವಾ ಬೇರೆ ಬಯಲಾಟದ ಮೇಳಿಗೆ ಅಂತಹ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡೋದು ಕಷ್ಟ ಆಗ್ಬೋದು. ಆದ್ರೆ ಕಟೀಲು ಮಂದಾರ್ತಿಗೆ ಕಷ್ಟ ಆಗ್ಲಿಕ್ಕಿಲ್ಲ, ಮಾರನಕಟ್ಟೆಗೂ ಕಷ್ಟ ಆಗ್ಲಿಕ್ಕಿಲ್ಲ, ಕಮಲಶಿಲಿಗೆ ಕಷ್ಟ ಆಗ್ಲಿಕ್ಕಿಲ್ಲ. ಹಾಗೆ ಮಾಡಬಹುದು. ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಯೋಚನೆ ಮಾಡಬೇಕು. ನನ್ನ ಹತ್ರ ಸುಮಾರು ವರ್ಷದಿಂದ ಹೇಳ್ತಾ ಇದ್ದೆ, ನೀವೊಂದು ಮೇಳದ ಜೊತೆ ಇದ್ರೆ ಸಾಕು ಮಾರ್ರೆ, ನಮ್ ಕಲಾವಿದರನ್ನೆಲ್ಲ ಒಂಚೂರು ತಯಾರು ಮಾಡ್ಲಿಕ್ಕಿತ್ತು, ಹೇಳೋದೇ ಬಿಟ್ರೆ ಬನ್ನಿ ಅಂತ ಕರೆಯುವುದಿಲ್ಲ. ಅಂದ್ರೆ ಅವನ್ ಆ ನಿರ್ದೇಶಕ ಪ್ರತಿ ಪ್ರದರ್ಶನವನ್ನು ನೋಡ್ಬೇಕು. ಎಲ್ಲಿ ಅಂದ್ರೆ 1-2 ತಿಂಗಳು ಅದು ಮಾಡಿದ್ರೆ ಒಂದಷ್ಟು ಬದಲಾವಣೆಗಳು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಖಂಡಿತ ಆಗ್ಲಿಕ್ಕೆ ಸಾಧ್ಯ ಉಂಟು. ಆವಾಗ ಈ ವೈಯಕ್ತಿಕ ವಿಚಾರಗಳನ್ನ ತುರುಕುವುದು ಉಂಟಲ್ಲ ಅರ್ಥಗಾರಿಕೆಯಲ್ಲಿ, ಅದನ್ನು ಬಿಡಿಸಬಹುದು. ಪದ್ಯದ ಅರ್ಥ ಬಿಟ್ಟು ಹಗಲೆಲ್ಲಿ ಹೋಗಿದ್ಯಾ, ಏನು ಎಷ್ಟೊತ್ತಿಗೆ ಮಲಗಿದ್ದೆ, ಸಂಬಳ ಎಷ್ಟು ಮುಂಗಡ ಎಷ್ಟು ತಗೊಂಡಿದ್ದೆ, ಇದೆಲ್ಲ ಬೇಕಾ ರಂಗಸ್ಥಳಕ್ಕೆ. ಈ ಮಾತುಗಳನ್ನೆಲ್ಲ ನಿಲ್ಲಿಸಬಹುದು. ಅದ ಆಡಳಿತ ಮಂಡಳಿಯವರು ಒಪ್ಪಿ ಇದು ಮಾಡಬೇಕು. ಅಂದ್ರೆ ಒಂದ್ ಪೋಸ್ಟ್ ಒಂದ್ ಕಲಾವಿದನ್ ಸಂಬಳ ಆ ತರ ಮಾಡಿದ್ರೆ ಮೇಳಕ್ಕೆ ಒಳ್ಳೆ ನೇಮ್ ಬರ್ತದೆ. ಈಗ ನೀವಿದ್ದಾವಾಗಿರ್ಬೋದು ಅಥವಾ ಹನುಮಗಿರಿ ಮೇಳಕ್ಕೆ ಈಗ ವಾಸ್ತವ ರಂಗಭಟ್ರು ಒಂದು ಡೈರೆಕ್ಷನ್ ಓರಿಯೆಂಟೆಡ್ ಪೌರಾಣಿಕ ಪ್ರಸಂಗವನ್ನು ಕೊಡುವಾಗ ಬಡಗಿನಲ್ಲಿ ಅಂತಹ ಸತ್ವಪೂರ್ಣವಾದ ಪ್ರಸಂಗಗಳೇ ಬರ್ತಾ ಇಲ್ವಲ್ಲ ಅನ್ನೋ ಒಂದು ದೊಡ್ಡ ಕೊರತೆ ಕಾಣುತ್ತದೆ. ಖಂಡಿತ ಅಲ್ಲ. ಆಮೇಲೆ ಸತ್ಯಾಂತರಂಗ, ಆಮೇಲೆ
ಆತ್ಮಾಂಜಲಿ ಇದೆಲ್ಲ ನಾನೇ ಬರ್ಕೊಟ್ಟದ್ದಲ್ಲ. ಹೌದು, ಎರಡು ಮೂರು ಪ್ರಸಂಗ ಹೌದು. ನಾನು ಬರ್ಕೊಟ್ಟಿದ್ದೆ. ಹೌದು. ಅಂದ್ರೆ ರಂಗ ನಿರ್ದೇಶನವನ್ನು ಈಗ ಮೋಸ್ಟ್ಲಿ ನನ್ನ ಪ್ರಕಾರ ವಾಸ್ತವ ರಂಗಭಟ್ರೆ ಅದನ್ನ ನಿರ್ವಹಣೆ ಮಾಡ್ತಾ ಇದಾರೋ ಗೊತ್ತಿಲ್ಲ ನನಗೆ. ರಂಗನ ಆವಾಗ ಸತ್ಯಾಂತರಂಗದಲ್ಲಿ ಸುರುವಿಗೆ ಮದುವೆ ಆಗುವವರೆಗೆ ಫುಲ್ಲು ಹರಿಶ್ಚಂದ್ರನ ಮದುವೆಯ ಸನ್ನಿವೇಶಗಳನ್ನು ತಗೊಂಡು ಮಾಡಿದ್ದು ನಾನು ಕಾಲಮಿತಿಗೆ ಬೇಕಾಗಿ. ರಂಗಣ್ಣನದ್ದೇ ಎರಡನೇ ಹರಿಶ್ಚಂದ್ರ. ಅವರು ನಾವು ಬಹಳ ಸಲಿಗೆಯವರು. ನನ್ನ ಹತ್ರ ಅವರು ಸಲಹೆ ಕೇಳ್ತಿದ್ರು, ಅವ್ರ ಹತ್ರ ನಾನು ಅರ್ಥಗಾರಿಕೆ ಬಗ್ಗೆ ಸಲಹೆ ಕೇಳ್ತಿದ್ದೆ. ಉಳಿದವರೆಲ್ಲ ಒಪ್ಪುತ್ತಿದ್ರು. ಅದಕ್ಕಿಂತ ಹೆಚ್ಚು ಅವರ ಪ್ರಯತ್ನ ಅಮೋಘವಾದ್ದು. ಯಾರದ್ದು? ನಮ್ಮ ಶಾಂಭಟ್ರದ್ದು. ಯಾವುದೇ ಪ್ರಸಂಗ ಆದ್ರು ಅಲ್ಲಿ ಇದರಲ್ಲಿ ಹನುಮಗಿರಿಯಲ್ಲಿ ಎಲ್ಲವರನ್ನು ಕರೆಸಿ, ಪ್ರೇಕ್ಷಕರಿಲ್ಲ, ವಿಮರ್ಶಕರೇ ಮಾತ್ರ, ಒಂದು 10 ಜನ, 10 ಜನ ಇಲ್ಲ 5-6 ಜನ, ಅವರು ಸೇರಿ ಒಂದು 7-8 ಜನ ಅಲ್ಲಿ ಆಟವೇ ಮಾಡುದು. ಆಟ ಎಲ್ಲಿ ತಪ್ಪಿದೆ ನಿಲ್ಸಿ. ಪ್ರೇಕ್ಷಕರಿದ್ರಲ್ವಾ ಬೊಬ್ಬೆ ಹೊಡೆಯುವುದು. ಇದು ಪ್ರೇಕ್ಷಕರಿಲ್ಲ, ವಿಮರ್ಶಕರು ಮಾತ್ರ ಎದುರು ಕೂತ್ಕೊಳ್ಳೋದು. ಆ ರೀತಿಯಲ್ಲಿ ಟ್ರಯಲ್ ಮಾಡಿ ಈಗಲೂ ಕೂಡ ಅದೇ ತರ ನಡೆಯುತ್ತೆ. ಹಾಗಾಗಿ ಅವರ ಮೇಳದ ಆಟದಲ್ಲಿ ನಿಮ್ಗೆ ತಪ್ಪು ಹುಡುಕೋದು. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ಪೆರಡೂರು, ಸಾಲಿಗ್ರಾಮ ಅಥವಾ ಉಳಿದ ಮೇಳಕ್ಕೂ ಕೂಡ ಈ ಸಾಧ್ಯತೆ ಉಂಟಲ್ಲ ಸರ್? ಒಂದು ದಿನದ ಪ್ರಯತ್ನ ಅಷ್ಟೇ ಅಲ್ವಾ? ಒಂದೇ ದಿವಸದ ಪ್ರಯತ್ನ ಮಾಡಬಹುದು. ಅದು ಕೂಡ ಅವರು ವೇಷ ಕಟ್ಟಿಯೇ ಮಾಡಿಸುವುದು. ಶಾಂಭಟ್ರು ಸಂಭಾವನೆಯು ಕೊಟ್ಟು ಕಳಿಸ್ತಾರೆ. ಅರ್ಥ ಆಯ್ತಾ? ಅದು ಸೇವೆ ಮುಂಚಿನ ದಿವಸ ಅಲ್ಲ, ಕೆಲವು ದಿವಸಗಳ ಮೊದಲು. ಯಾಕೆ? ಅವನಿಗೆ ಮೆಲುಕು ಹಾಕ್ಲಿಕ್ಕೆ ಅವಕಾಶ ಸಿಗಲಿ ಅಂತ ಆ ತರ ಮಾಡಿ ಆಟ ಮಾಡುವುದರಿಂದ ಅವರ ಆಟ ಫೇಲ್ ಆಗಲ್ಲ. ಶಾಂಭಟ್ರು ಕೇವಲ ಕೀರ್ತಿಗಾಗಿ ಮಾಡುವುದೇ ಅಲ್ಲ. ನೀವು ಯಕ್ಷೋತ್ಸವಕ್ಕೆ ಬಂದಿದ್ದೀರಾ? ಬಂದೇ ಇಲ್ಲ. ಮುಂಚಿನ ದಿವಸ ಮಧ್ಯಾಹ್ನ ಆಟ ಶುರುವಾದ್ರೆ ಮಧ್ಯಾಹ್ನದವರೆಗೆ ಆಟ. ಇದಕ್ಕೆ ಊಟಕ್ಕೆ ಎಲ್ಲಿಯಾದ್ರೂ ಒಂದು 5 ನಿಮಿಷ 10 ನಿಮಿಷ ಹೋಗ್ತಾರೆ ಹೊರತು ಮರು ದಿವಸ ಮಧ್ಯಾಹ್ನದವರೆಗೆ ಒಳ್ಳೇದಾಗ್ಲಿ ಆಟ ಹಾಳಾಗ್ಲಿ ಅವರು ಕೂತು ನೋಡಿಯೇ ನೋಡ್ತಾರೆ. ನಾನು ಎಷ್ಟೋ ವರ್ಷದಿಂದ ಅಲ್ಲಿಗೆ ಹೋಗ್ತಾ ಇದ್ದೇನಲ್ಲ. ನನಗೊಂದು ವರ್ಷ ಸ್ವಲ್ಪ ಆರೋಗ್ಯ ಕಡಿಮೆ ಇತ್ತು. ಅವಾಗ ಹೇಳಿದ್ರು, ನೀವು ಬರುದು ಬನ್ನಿ, ಕೂಡಿದ್ರೆ ವೇಷ ಮಾಡದೇ ಇದ್ರೆ ಅಡ್ಡಿಲ್ಲ, ಅಂತೂ ಯಕ್ಷೋತ್ಸವಕ್ಕೆ ಬರಬೇಕು ಅಂತ ನಾನು ಮೊನ್ನೆ ಹೋಗಿ ಬಂದಿದ್ದೆ. ಅದೊಂದು ಅವರ ಆಟಕ್ಕೆ ಕೂತರೆ ಆಟ ಮುಗಿಯೋಲ್ವರಿಗೆ ನೋಡಿಯೇ ನೋಡ್ತಾರೆ. ಒಳಿತು ತಪ್ಪುಗಳನ್ನು ಹೇಳಲಿಕ್ಕೂ ಅವ್ರಿಗೆ ಗೊತ್ತು. ಪುರಾಣ ಪ್ರಸಂಗದ ಪದ್ಯಗಳೆಲ್ಲ ಕೆಲವು ಬಾಯ್ಪಾಠ ಉಂಟು ಅವರಿಗೆ. ಬಾಲ್ಯದಿಂದ ಅವರಿಗೆ ಯಕ್ಷಗಾನ ಬಹಳ ಪ್ರೀತಿ ಅಲ್ಲ. ಹಾಗೆ ಹನುಮಗಿರಿಯ ಮಾಳ ಆಟ ಚೆನ್ನಾಗಿ ಆಗ್ಲಿಕ್ಕೆ ಇದೇ ಕಾರಣ. ಇದು ಇಲ್ಲಿ ಹೊಸ ಪ್ರಸಂಗ ಆದ್ರೆ ನನ್ಗೆ ಸ್ವಲ್ಪ ಬೇಗ ಬರ್ತೇನೆ. ನಾನು ಮುಂಚಿನ ದಿವಸ ಟ್ರೈಲಿಗೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಬದ್ಧತೆ. 6 ತಿಂಗಳ ಅನ್ನ ಕೊಡುವ ಒಂದು ಉದ್ಯೋಗದ ಬಗ್ಗೆ, 6 ತಿಂಗಳಲ್ಲ, ಈಗ ಮಳೆಗಾಲದಲ್ಲೂ ನಡೆಯುತ್ತೆ ಬಿಡಿ, ಇಂಥ ಒಂದು ಉದ್ಯೋಗದ ಬಗ್ಗೆ ಅವನಿಗೆ ಆಸಕ್ತಿ ಇಷ್ಟು. ಅದಕ್ಕೆ ನಾನು ಹೇಳೋದು ಪ್ರೇಕ್ಷಕರೇ ಅಲ್ಲ, ಕಲಾವಿದರಿಗೆ ಹೇಳುವುದೇನೆಂದ್ರೆ, ನನಗೆ 4 ಎಕರೆ ತೋಟ ಉಂಟು, ಅಂಬಾಸೆಡರ್ ಕಾರ್ ಉಂಟು, ನನಗೆ ಇದರಲ್ಲೇ ಆಗ್ಬೇಕು ಅಂತಿಲ್ಲ ಅನ್ನುವ ಬರ್ಲೇಬಾರ್ದು. ಬಂದ ಮೇಲೆ ಇದೇ ನನ್ನ ಅನ್ನದ ಬಟ್ಲು ಅಂತ ಹೇಳಿ ಪ್ರಾಮಾಣಿಕವಾಗಿ ಅವ ತೊಡಗಿಸಿಕೊಳ್ಬೇಕು ಯಕ್ಷಗಾನದಲ್ಲಿ, ಅಲ್ವಾ? ಹಾಗೆ ತೊಡಗಿಸಿಕೊಂಡಾಗ ಅದಕ್ಕೂ ಒಂದು ಮರ್ಯಾದೆ ಸಿಗ್ತದೆ, ಇವನ ಪ್ರಯತ್ನಕ್ಕೂ ಸರಿಯಾದ ಫಲ ಸಿಗ್ತದೆ. ಇದು ಅರ್ಧ ಜರತಿ ನ್ಯಾಯ ಅಂತಾರಲ್ಲ, ಅರ್ಧ ಮೊಟ್ಟೆ ಬೇಯಿಸಿ ತಿನ್ನುವ, ಅರ್ಧ ಮೊಟ್ಟೆ ಮರಿಬಡ್ಲಿಕ್ಕೆ ಇಡುವ ಅಂತ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಈಗಿನ ಕೆಲವರು ಕಲಾವಿದರು ಹಾಗೆ. ಮೊದಲಿನ ಕಲಾವಿದರ ತ್ಯಾಗದ ಫಲ ಈಗಿನ ಕಲಾವಿದರು ಉಣ್ತಾ ಇರೋದು. ಆಗ ಮೇಳಗಳು ಕಡಿಮೆ ಇತ್ತು, 6 ತಿಂಗಳು ಆಟ ಇರಲಿಲ್ಲ. ಆವಾಗ ನಾನು ಮಂದರ್ತಿಯಲ್ಲಿ ಇದ್ದ ನನ್ನ ಒಂದು ಅನುಭವ ಹೇಳ್ತೇನೆ. ಲೋಕಲ್ ಕಲಾವಿದರು ತುಂಬಾ ಜನ ಎಲ್ಲ ಇದ್ರು.
ಅವರು ಮಧ್ಯಾಹ್ನದವರೆಗೆ ಮೇಳದ ಬಿಡಾರದಲ್ಲಿ ಇದ್ದು ಸ್ನಾನ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ಕಾಲ್ನಡಿಗೆಯಲ್ಲಿ ಮನೆಗೆ ಹೋಗಿ ಸಾಯಂಕಾಲದ ಊಟಕ್ಕೆ ಹೆಂಡತಿ ಮಕ್ಕಳನ್ನು ಈ ಮೇಳದ ಅಡಿಗೆ ಊಟಕ್ಕೆ ಕರ್ಕೊಂಡ್ ಬರ್ತಿದ್ರು. ಒಂದು ದಿವಸದ ಮನೆ ಖರ್ಚು ಉಳಿತಲ್ಲ, ಆ ಬಡತನ ಇತ್ತು. ಈಗ ಹಾಗಲ್ಲ, ಕಾರು ಬೈಕು, ಸಂಬಳವೂ ಜಾಸ್ತಿ ಆಗಿದೆ, ಈ ಸೌಕರ್ಯ ಜಾಸ್ತಿ ಆದ ಹಾಗೆ ಆ ಕಲೆಯ ಬಗ್ಗೆ ಅವರಿಗೆ ಒಲವು ಕಡಿಮೆ ಆಗ್ತಾ ಉಂಟು ಕಲಾವಿದರಿಗೆ. ಸರ್, ನಿಮ್ಮ ಅಭಿಪ್ರಾಯದ ಪ್ರಕಾರ ಯಕ್ಷಗಾನ ಕಲಾವಿದ ಅವನು ಬದುಕಿನ ಭದ್ರತೆಯನ್ನ ಹೇಗೆ ಗಟ್ಟಿ ಮಾಡಿಕೊಳ್ಳುವುದು ಒಂದು, ಹೌದು, ಅವನ ಬದುಕನ್ನ ಸಾಗಿಸುವುದಕ್ಕೆ ಸಾಕಾಗ್ತದೆ ಇವತ್ತಿನ ಸಂಬಳ, ಸಾರಿಗೆ ಇತ್ಯಾದಿಗಳು? ಅಂದ್ರೆ ಒಟ್ಟು ಆಯುಷ್ಯ ಕಳೆಯಲಿಕ್ಕೆ ಬಂದ ಕಲಾವಿದನಿಗೆ ಸಂಬಳವೂ ಜಾಸ್ತಿ ಸಿಕ್ಕುವುದಿಲ್ಲ, ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಪಟ್ಟು ಎತ್ತರಕ್ಕೆ ಏರಿದವನಿಗೆ ದೊಡ್ಡ ಸಂಬಳ, ಅವನಿಗೆ ಬಿಡುವಿಲ್ಲದ ದುಡಿಮೆ, ಬೇಕಾದಷ್ಟು ಹಣ, ಸಂಸಾರ ಸಾಕ್ಲಿಕ್ಕೆ ಏನೇನೂ ಕಷ್ಟ ಇಲ್ಲ ಈಗಿನ ಕಲಾವಿದರಿಗೆ. ಅಂದ್ರೆ ಈಗ ಸಾಮಾನ್ಯವಾಗಿ ಸಾಮಾಜಿಕ ಪ್ರಸಂಗ ಅಥವಾ ಇತರೆ ಪ್ರಶ್ನೆ ಬಂದಾಗ ಫಸ್ಟ್ ಹೇಳುವ ಮಾತೆ ಅನ್ನದ ವಿಚಾರ. ಹೌದು, ಇದು ಕಲಾವಿದರ ಅನ್ನದ ಪ್ರಶ್ನೆ ಅಂತ ಅವರು ಹೇಳ್ತಾರೆ. ಅದು ಎಷ್ಟು ಸರಿ? ಯಾವುದು ಸಾಮಾಜಿಕ ಪ್ರಸಂಗ ಅಲ್ಲ, ಅಂದ್ರೆ ಈಗ ಯಾವ್ದಾದ್ರು ಒಂದು, ಈಗ ಸಿನಿಮಾ ಹಾಡು ಹಾಕ್ಬೇಕು ಇತರೆ ಪ್ರಶ್ನೆ ಬಂದಾಗ ಕಲಾವಿದರು ಫಸ್ಟ್ ಹೇಳುವುದೇ ಇದು ನಮ್ಮ ಅನ್ನದ ಪ್ರಶ್ನೆ, ನಾವು ಅದನ್ನ ಹಾಕ್ಲೇಬೇಕು ಅನ್ನೋದನ್ನ ಹೇಳ್ತಾರೆ. ಅಲ್ಲ, ಅದು ಸರಿಯಲ್ಲ. ಯಾಕೆಂದ್ರೆ ಯಕ್ಷಗಾನ ಅನ್ನದ ಬಟ್ಲು ಆ ಹಾಡಲ್ಲ. ಯಾವುದೋ ಒಂದು ಹಾಡಿನಿಂದ ಒಂದು ಪ್ರಸಂಗ ಮೇಲೆ ಬೀಳುವುದಿಲ್ಲ. ಒಬ್ಬ ಪಾತ್ರಧಾರಿಯಿಂದ ಇದು ಒಂದು ಮೆಣಸಿನಲ್ಲಿ ಒಂದು ಪದಾರ್ಥ ಆಗುವುದಿಲ್ಲ ಅಂತ ಹೇಳಿದಾಗೆ ಒಬ್ಬನಿಂದ ಏನೂ ಆಗುವುದಿಲ್ಲ. ಇದು ಸಮೂಹ ಕಲೆ. ಆದ್ದರಿಂದ ಅದ ಬೇಕೇ ಬೇಕು, ಜನ ಬಯಸ್ತಾರೆ, ಇದು ನಮ್ಗೆ ಅನ್ನದ ಬಟ್ಲು ಅಂತ ಹೇಳುದು ತಪ್ಪು. ಅದು ಎಷ್ಟರ ಮಟ್ಟಿಗೆ ಆ ಹಾಡಿನ ಅನಿವಾರ್ಯತೆ ಅಗತ್ಯ ಉಂಟು ಆ ಸನ್ನಿವೇಶಕ್ಕೆ ಅನ್ನೋದನ್ನು ನೋಡಿಕೊಂಡು ಹೇಳಬೇಕು. ಸಿನಿಮಾ ಹಾಡು ಯಕ್ಷಗಾನಕ್ಕೆ ಅಗತ್ಯವಾ? ಖಂಡಿತ ಅಗತ್ಯ ಇಲ್ಲ, ಖಂಡಿತ ಅಗತ್ಯ ಇಲ್ಲ. ಈಗ ನೀವೇ ಪ್ರಸಂಗಕರ್ತರು, ನೀವೇ ಸಾಕಷ್ಟು ಪ್ರಸಂಗಗಳನ್ನ ಬರ್ದಿದ್ದೀರಿ. ಈಗ ಯುಗಳ ನೃತ್ಯವನ್ನ ಈಗ ಹೆಚ್ಚು ಜನಪ್ರಿಯ. ಹೌದು, ಯಕ್ಷಗಾನ ಶೈಲಿಯಲ್ಲಿ ಯುಗಳ ನೃತ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ವಾ? ನಾನು ಸುರತ್ಕಲ್ ಮೇಳದಲ್ಲಿರುವಾಗ ಒಂದು ಸನ್ನಿವೇಶಕ್ಕೆ ಒಂದು ಲವ್ ಸೀನ್ ಅಂತಾರಲ್ಲ, ಅದು ಜನರಿಗೆ ದೀರ್ಘ ಆದ ಕೂಡಲೇ ಬೇಸರ ಬರುತ್ತೆ. ನಾನು ಪ್ರೇಕ್ಷಕನಾಗಿ ನನಗೆ ಹಾಗನ್ನಿಸ್ತು. ಅದಕ್ಕೆ ಹಾಲ ಚೆಲ್ಲಿದಂತ ಶಶಿಯ ಕಾಂತಿ ಎಲ್ಲ ಲೀಲೆಯಿಂದ ಬೆರೆಯೇ ಮನವದಾಯಿತಲ್ಲ, ಬಾಲತನವು ನಮ್ಮದಲ್ಲ ಲೋಲಾಲೋಚನೆ, ಕಾಲ ಮರಳಿ ಬರುವುದಿಲ್ಲ ಮಾಡು ಯೋಚನೆ. ಇದೊಂದು ಎರಡೆರಡು ಚರಣದ ಎರಡು ಪದ್ಯ ಕೈಗೆ ಹಿಡ್ಕೊಂಡು ಹೊರಗೆ ಹೋಗುವುದು. ಅವರವರ ಒಟ್ಟಾದರು ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾಗುದಿಲ್ವಾ? ಕೆಲವು ಸನ್ನಿವೇಶ ಇದು ರೂಪಕ ತಾಳದಲ್ಲಿ ಬರುತ್ತೆ, ಏಕತಾಳದಲ್ಲಿಯೂ ಹಾಡ್ಲಿಕ್ಕೆ ಆಗತ್ತೆ. ಯಕ್ಷಗಾನ ಶೈಲಿಯಲ್ಲಿ ಆ ಸಾಹಿತ್ಯ ಅವರಲ್ಲಿ ಪ್ರೀತಿ ಹುಟ್ಟಿದೆ ಅನ್ನೋದನ್ನು ತೋರಿಸ್ತದೆ. ಅದಕ್ಕೆ ಯಾವುದು ಸಿನಿಮಾ ಹಾಡು ಹಾಕ್ಬೇಕಾದ ಅಗತ್ಯ ಏನು? ಅಲ್ಲ, ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ಹಾಡು ನನಗೆ ನಿಜವಾಗ್ಲೂ ಖುಷಿ ಕೊಡತ್ತಾ? ಕೊಡಲ್ಲ. ಅಲ್ಲ, ಪ್ರೇಕ್ಷಕ ಈಗ ಸಾಮಾಜಿಕ ಪ್ರಸಂಗಗಳನ್ನು ನೋಡುವ ಪ್ರೇಕ್ಷಕನಿಗೆ ನಿಜವಾಗ್ಲೂ ಸಿನಿಮಾ ಹಾಡು ಖುಷಿ ಕೊಡತ್ತಾ? ಆ ಕೀಳಭಿರುಚಿ ಅವನಿಗೆ ಖುಷಿ ಕೊಟ್ಟಿತ್ತು, ಸದಭಿರುಚಿ ಅವರಿಗೆ ಖುಷಿ ಕೊಡಲ್ಲ. ಅದಕ್ಕೆ ಯಕ್ಷಗಾನ ಶೈಲಿಯ ಪದ್ಯಗಳೇ ಬೇಕು. ಹೌದು, ನನ್ನ ಅಭಿಪ್ರಾಯ. ಸರ್, ನೀವು ಪೌರಾಣಿಕದಲ್ಲೂ ಕೆಲಸ ಮಾಡಿದ್ದೀರಿ, ಐತಿಹಾಸಿಕದಲ್ಲೂ ಕೆಲಸ ಮಾಡಿದ್ದೀರಿ, ಸಾಮಾಜಿಕದಲ್ಲೂ ಕೆಲಸ ಮಾಡಿದ್ದೀರಿ. ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕಿದ್ರೆ ಈ ಮೂರು ವಿಷಯಗಳಲ್ಲಿ ಯಾವ ಭಿನ್ನತೆಯನ್ನು ತೋರಿಸ್ಬೇಕು? ಪೌರಾಣಿಕಕ್ಕಾಗುವಾಗ ನಾವು ಆ ಕಾಲದ ಜನಜೀವನ ಹೇಗಿತ್ತು ಅನ್ನುವುದನ್ನು ಕಲ್ಪಿಸಿಕೊಳ್ಳಬೇಕು. ಈಗ
ಛತ್ರಪತಿ ಶಿವಾಜಿ ಬರೆದಿದ್ದೆ ನಾನು ಪ್ರಸಂಗ. ಅದನ್ನು ದೇಂತಡ್ಕ ಮೇಳದವರು 90 ಆಟ ಒಂದೇ ಪ್ರಸಂಗ ಆಡಿದ್ದಾರೆ. ಆಮೇಲೆ ಕನ್ನಡ ಕುಲರತ್ನ ಅಂತ ಒಂದು ಕೃಷ್ಣದೇವರಾಯನ ಕತೆ ಬರೆದು ನೀಲಾವರ ಮೇಳದವರಿಗೆ ಕೊಟ್ಟೆ. ಟ್ರಯಲ್ ಇಲ್ಲದೆ ಆಡಬಾರ್ದು ಅಂತ ಹೇಳಿದೆ. ಅವರು ಒಬ್ರು ಬಯಸಿದ್ರು ಮಾರ್ರೆ ಇವತ್ತು ಆಡ್ಲೇಬೇಕು, ನೀವು ಬನ್ನಿ ಅಂತ. ಹೋದೆ. ಒಬ್ಬ ವೇಷ ಮಾಡಿಕೊಂಡೆ. ನನ್ನ ವೇಷದ ಹೆಸರೆಂತ ಅಂದ. ನಾನು ಏನೂ ಮಾತಾಡಲಿಲ್ಲ. ಹೇಗೆ ಮಾಡ್ತೀರಾ ಆಟ ಮಾಡಿ ಅಂದೆ. ನಾವು ಮನೆಯವ್ರನ್ನೂ ಎಲ್ಲ ಕರ್ಕೊಂಡೋಗಿದ್ದೆ ಕಾರ್ ಮಾಡಿ. ಬೆಳಿಗ್ಗೆ ಪುಸ್ತಕ ವಾಪಸ್ ಕೊಡಿ ಅಂತ ಹೇಳ್ಕೊಂಡು ಬಂದೆ. ಅಂತ ಬೇಜವಾಬ್ದಾರಿಯ ಕಲಾವಿದರು ಬಹುಸಂಖ್ಯಾತರಿದ್ದಾರೆ. ಐತಿಹಾಸಿಕ ಆಡುವಾಗ ಈಗಿನ ವಿದ್ಯಾವಂತ ಯುವಕರೆಲ್ಲ ಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡಿರ್ತಾರೆ. ಏನು ಮಾಡಿದರೆ ಸರಿಯಾಗುವುದಿಲ್ಲ ಅಲ್ಲ. ಅದು ಹೇಗಾಗಬೇಕು ಹಾಗೇ ಆಗ್ಬೇಕಲ್ಲ. ಪುರಾಣದಲ್ಲಿಯೂ ಹಾಗೇ ಆಗ್ಬೇಕು. ಆದ್ರೆ ಈ ಕಾಲ್ಪನಿಕ ಕಥೆಗಳಲ್ಲಿ ಅವರು ಮಾಡಿದ್ದೇ ಮಾಟ. ಅದಕ್ಕೆ ಹೀಗೆ ಆಗಬೇಕು ಅಂತ ಹೇಳುವುದಕ್ಕೆ ಯಾರಿಲ್ಲಲ್ಲ. ಅದೇ ಅದು ಕಷ್ಟ. ಸರ್, ಇವತ್ತಿನ ಮಲೆನಾಡಿನ ಯಕ್ಷಗಾನ ಹೇಗಿದೆ ಸರ್? ಮಲೆನಾಡಿನಲ್ಲಿ ಯಕ್ಷಗಾನದ ಪ್ರೇಕ್ಷಕರಿದ್ದಾರೆ, ಪೋಷಕರಿಲ್ಲ. ಗೊತ್ತಾಯ್ತಾ? ಯಕ್ಷಗಾನ ಕೇವಲ ಪ್ರೇಕ್ಷಕರಿಂದಲೇ ಉಳಿಯುವುದಿಲ್ಲ, ಪೋಷಕರು ಬೇಕಾಗ್ತದೆ. ಇಲ್ಲಿ ಒಂದು ಗುತ್ಯಮ್ಮ ಮೇಳ ಇದೆ. ಈ 60 ಜನ ಮೆಂಬರ್ಸ್ಗಳಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ. ಪ್ರತಿಯೊಬ್ಬರು ಕೋಟ್ಯಾಧೀಶ್ವರರು ಇದ್ದಾರೆ. ಮೇಳದ ವತಿಯಿಂದ ಬಿ ಗಣಪತಿಯವರು ನಾನು ಸೇರಿ ಮೇಳ ಮಾಡಿದ್ವು. 25 ವರ್ಷ ಆಯ್ತು ಮೇಳ ನಡೀತಾ. ವಾರಕ್ಕೆ 3 ಆಟ ಮಾಡಿಕೊಂಡು ಹೇಗೋ ಒಬ್ಬೊಬ್ರು ಒಂದೊಂದು ಆಟ ಕೊಡಿಸಿದ್ರೆ, ಕೊಡುವುದಲ್ಲ, ಈ 60 ಜನ ಇದ್ದವರು ಒಂದೊಂದು ಆಟ ಕೊಡಿಸಿದ್ರೆ 2 ತಿಂಗಳ ಆಟ ಆಗ್ಲಿಲ್ವ, 10 ಆಟವೂ ಕೊಡಿಸೋದಿಲ್ಲ. ಎಂತ ಯಕ್ಷಗಾನ ಮಾರಾಯ, ಯಾರಿಗೆ ಬೇಕಿದೆಯಲ್ಲ ಅನ್ನುವ ಗೌಡ್ರ ಕಾರ್ಬಾರ. ಹಾಗಾಗಿ ಯಕ್ಷಗಾನದ ಪೋಷಕರಿಲ್ಲ ಇಲ್ಲಿ. ಅಲ್ಲದೆ ಇದ್ರೆ ರಂಜದ ಕಟ್ಟೆ ಮೇಳ ಒಂದು ಕಾಲದಲ್ಲಿ ಮೆರೆದ ಮೇಳ, ಆ ಮೇಳದ ಹೆಸರು ಇಲ್ಲದೆ ಹೋಯ್ತು. ಆಮೇಲೆ ಇನ್ಯಾವುದು ಬಾಳೆಹೊಳೆ ಮೇಳ ತುಂಬಾ ಆಟ ಆಗ್ತಿತ್ತು, ಅದು ನಿಂತು ಹೋಯ್ತು. ಹೀಗೆ ಬಚ್ಚನಕೊಡಿಗೆ ಮೇಳ 3 ವರ್ಷಕ್ಕೆ ನಿಂತು ಹೋಯ್ತು. ನಾಗರಕೊಡಿಗೆ ಮೇಳ ಅದು ಇಲ್ಲ ಆಯ್ತು. ಯಾಕೆ ಆಗೋದಿಲ್ಲ ಅಂದ್ರೆ ಇದು ಪೋಷಕರಿಲ್ಲ. ಅದನ್ನ ಯಕ್ಷಗಾನ ಆಗ್ಲೇಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋರಿಲ್ಲ. ಅದೇ ಈಗ ನಾಳೆ ಪೆರಡೂರು ಮೇಳದ ಆಟ ಉಂಟು, ತೆಪ್ಪೋತ್ಸವ. ಕಿಕ್ಕಿರಿದ ಜನಸಂದಣಿ ಸೇರ್ತದೆ, ನೋಡ್ತಾರೆ, ಬರ್ತಾರೆ, ಮತ್ತೆ ಅದ ನೆನಪ ಮರೀತಾರೆ. ಹಾಗೆ ಸೌತ್ ಕೇಂದ್ರದಲ್ಲಿ ಹಾಗಲ್ಲ, ಹೆಚ್ಚಿನವರು ಪ್ರೋತ್ಸಾಹಿಸ್ತಾ ಇರ್ತಾರೆ. ಈಗ ಗುತ್ಯಮ್ಮ ಮೇಳ ಊರಿನಲ್ಲೇ ಉಂಟು, ದಿನವಹಿ ಆಟ ನಡೀತಾ ಉಂಟು. ಎಲ್ಲವೂ ಹರಕೆ ಆಟ ಏನಲ್ಲ, ಊರ ಘಟದ ಮೇಲೆ ಮೇಳ ಮಾರೆ, ನಾವೆಲ್ಲ ಸೇರಿ ಒಂದು ಆಟ ಆಡಿಸುವ, ನೀನಷ್ಟು ಕೊಡು, ನೀನ್ ಎಷ್ಟು ಕೊಡು, ಮತ್ತೆ ಅವ್ರ ಹತ್ರ ಅಷ್ಟು ಕೇಳುವ, ಇವ್ರ ಹತ್ರ ಎಷ್ಟು ಕೇಳುವ ಅಂತ ಹೇಳ್ಕೊಂಡು ಆಟ ಮಾಡ್ತಾರೆ. ಇಲ್ಲಿ ಕೇಳಲಿಕ್ಕೆ ಹೋದ್ರೆ 50-100ಕ್ಕಿಂತ ಜಾಸ್ತಿ ಕೊಡುವ ಒಬ್ಬ ಮನುಷ್ಯ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಮೇಳಗಳು ನಡೆಯುವುದಿಲ್ಲ. ಅಲ್ಲ, ಅಥವಾ ದೇವಸ್ಥಾನಗಳು ಸಕ್ರಿಯವಾಗಿ ಏನಾದರೂ ತೊಡಗಿಕೊಂಡ್ರೆ ಖಂಡಿತ ನಡೀತದೆ. ಈಗ ಶ್ರೀಮಂತ ದೇವಸ್ಥಾನ, ಈ ಹೊಸಳ್ಳಿ ಗುತ್ಯಮ್ಮ ದೇವಸ್ಥಾನ, ಎಡೆಹಳ್ಳಿ ಅದು ಗುತ್ಯಮ್ಮ ದೇವಸ್ಥಾನವೇ. ಅವರು ಈಗಾಗಲೇ 10 ಆಟ ಕೊಟ್ಟಿದ್ದಾರೆ. ಅದು ಅವರ ಅಲ್ಲಿಯ ಬ್ಯಾನರ್ ಹಾಕುವುದು ಜನವರಿ 15 ಮೇಲೆ, ಆದ್ರೂ 10 ಆಟ ಬುಕ್ ಆಗಿದೆ. ಇವರು 1 ಆಟವೂ ಮಾಡ್ಲಿಲ್ಲ, 1 ಆಟವೂ ಬುಕ್ ಮಾಡ್ಲಿಲ್ಲ. ದೇವಸ್ಥಾನದಲ್ಲಿ ಒಂದು ಬೆಳಕಿನ ಸೇವೆ ಅಂತ ಬೋರ್ಡ್ ಹಾಕಿ ಅಂದ್ರೆ ಅದೆಲ್ಲ ಯಾರು ನೋಡ್ತಾರೆ ಅಂತ, ಆಸಕ್ತಿಯೇ ಇಲ್ಲ ಅಂತ. ಹಾಗಿದ್ರೆ ಮೇಳ ನಡೆಸೋದು ಕಷ್ಟ ಅಲ್ಲ. ಈಗ ಮಂದಾರ್ತಿ ಮೇಳ ನಾನು ಸೇರಿದ ವರ್ಷ 6 ತಿಂಗಳು ಫುಲ್ ಆಟ ಇರ್ಲಿಲ್ಲ. ಸುಂದರಿ ನಾರಾಯಣ ಅಂತ ಒಬ್ಬ ಇದ್ದ, ಅವನನ್ನ ಭೋಜರಾಜ ಹೆಗಡೆ ಅವರು ಯಜಮಾನರು. ಗಡ್ದ ಮೇಲೆ ಎಲ್ಲಾರು ಆಟ ಇತ್ತ, ಕಂಟಕ ಭವಾನೆ ಕೇಳಿ ಹರಕೆ ಆಟ ಇತ್ತ ಕೇಳ್ಕೊಂಡು. ಯಾವಾಗದು 90ರಲ್ಲ? ಅಲ್ಲಪ್ಪ, 67, 1966, 67ರಲ್ಲಿ. ಇನ್ನು ಆಟ ಇಲ್ಲದೆ ಇದ್ರೆ ಯಾರು ಶ್ರೀಮಂತ ಸೆಟ್ರ್ ಮನೆಗೆ ಹೋಗಿ
ಗಣಪತಿ ಭಟ್ಗೆ ಇಳಿಸೋದು, ಹ್ಮ್ ಪಡಿ ಸಾಮಾನೆಲ್ಲ ಅವರು ಕೊಡ್ತಾರೆ, ಹ್ಮ್ ಆಟ ಮಾಡಿ ಬರೋದು. ಹ್ಮ್ ಆತ 6 ತಿಂಗಳು ಒಂದು ಮೇಳಕ್ಕೆ 6 ತಿಂಗಳು ಪೂರ್ಣ ಆಟ ಇಲ್ಲದೆ ಇದ್ದ ಮಂದಾರ್ತಿ ಮೇಳ ಇವತ್ತು 25 ವರ್ಷಕ್ಕೆ ಬುಕ್ ಆಗಿದೆ. ಹಾ, ಅದು ದೇವಸ್ಥಾನದವರ ಪ್ರೋತ್ಸಾಹ. ದೇವಸ್ಥಾನದವರ ಪ್ರೋತ್ಸಾಹ ಇದ್ದರೆ ಆಟೋಮೆಟಿಕ್ಕು ಎಲ್ಲ ಮೇಳಗಳು ಮೇಲೆ ಬರಲಿಕ್ಕೆ ಸಾಧ್ಯ ಉಂಟು. ಹ್ಮ್ ಅಂದ್ರೆ ಅವರಿಗೆ ಅಂದ್ರೆ ಈ ವಿಷಯದ ಬಗ್ಗೆ ಅರಿವಿಲ್ವಾ ಹೇಗೆ ಅವರಿಗೆ? ಯಾರಿಗೆ? ದೇವಸ್ಥಾನದವರಿಗೆ, ಇಲ್ಲಿಯವರಿಗೆ. ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಮನೋರಂಜನಾ ಕಾರ್ಯಕ್ರಮ ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ನಾನು ಮೊನ್ನೆ ಒಂದು ಮೀಟಿಂಗ್ನಲ್ಲಿ ಹೇಳಿದೆ, ಭರತನಾಟ್ಯ ಹರಕೆ ಹೇಳುವುದಿಲ್ಲ, ನಾಟಕ ಹರಕೆ ಹೇಳುವುದಿಲ್ಲ, ಬೇರೆ ಯಾವುದಕ್ಕೂ ಹರಕೆ ಹೇಳಲ್ಲ, ಯಕ್ಷಗಾನಕ್ಕೆ ಮಾತ್ರ ಹರಕೆ ಹೇಳುದು. ಆದ್ರಿಂದ ಇದು ಆರಾಧನಾ ಕಲೆ. ಬೆಳಕಿನ ಸೇವೆ ಅಂದ್ರೆ ದೇವರಿಗೆ ಪ್ರಿಯವಾದ್ದು. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಮೇಳ ಉಳಿದು ಬೆಳೆಯುವುದಕ್ಕೆ ಸಹಕರಿಸಬೇಕು ಅಂತ ಕಿವಿಗೆ ಹಾಕೊಳ್ಳದೆ ಇದ್ರೆ ಅಂತ ಮಾಡುದು. ಸರ್, ನೀವು ಪ್ರಸಂಗಕರ್ತರಾಗಿಯೂ ಕೂಡ ಸಾಕಷ್ಟು ಕಾರ್ಯವನ್ನ ನಿರ್ವಹಿಸಿದವರು, ಸಾಕಷ್ಟು ಒಳ್ಳೆಯ ಪ್ರಸಂಗಗಳನ್ನು ಕೂಡ ಕೊಟ್ಟವರು. ಪ್ರಸಂಗ ಬರೀಬೇಕಿದ್ರೆ ಮೂಲ ಆಶಯ ಏನಿರಬೇಕು? ಒಬ್ಬ ಪ್ರಸಂಗಕರ್ತನಾಗಿ ರಂಗದಲ್ಲಿ ಏನು ನಿರೀಕ್ಷೆ ಮಾಡಬೇಕು? ಪ್ರಸಂಗ ಬರೆಯುವುದು ಅಂತ ಹೇಳಿದ್ರೆ ಮೊದಲನೆಯದಾಗಿ ಪ್ರಾಸ, ಛಂದಸ್ಸು, ಗಣ, ಮಾತ್ರೆ, ಗುರು, ಲಘು ಇದರ ಬಗ್ಗೆ ಅಧ್ಯಯನ ಮಾಡಬೇಕು. ಆಮೇಲೆ ಯಾವ ಸನ್ನಿವೇಶಕ್ಕೆ ಯಾವ ತಾಳದ ಪದ್ಯ ಹಾಕಿದ್ರೆ ಶೂಟ್ ಆಗ್ತದೆ ಅನ್ನುವುದು ಕಲ್ಪನೆ ಬೇಕು. ಮತ್ತೆ ರಂಗದ ವೇಷಧಾರಿ ನಾನಾದ್ರಿಂದ ಪ್ರಸಂಗ ಬರೆಯುವಾಗ ಈ ಯಾವ ಸನ್ನಿವೇಶ ಬೋರ್ ಆಗ್ಬೋದು, ಯಾವ ಸನ್ನಿವೇಶ ಹೈಲೈಟ್ ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯೂ ಇರ್ತದೆ. ವೇಷಧಾರಿಗಳಲ್ಲದೆ ಇದ್ದವರು ಪ್ರಸಂಗ ಬರೆದಾಗ ಅದನ್ನು ಸ್ವಲ್ಪ ನಾವು ತಿದ್ದುಪಡಿ ಮಾಡಿಕೊಳ್ಬೇಕಾದ. ಪ್ರಸಂಗಕರ್ತನಿಗೆ ಭಾಗವತಿಗೆ ಜ್ಞಾನ ಇದ್ರೂ ಒಳ್ಳೇದು ಅಲ್ವಾ? ರಾಗಜ್ಞಾನ ಇದ್ರೆ ಇನ್ನು ತುಂಬಾ ಒಳ್ಳೇದು. ಗೊತ್ತಾಯ್ತಾ? ಮತ್ತೆ ತಾಳ ಹೇಗೂ ಗೊತ್ತಿರ್ಲೇಬೇಕಲ್ಲ. ಅಷ್ಟ ತಾಳ, ತ್ರಿವಳಿ ತಾಳ, ಜಬ್ಬೆ ತಾಳ, ರೂಪಕ ತಾಳ, ಮಟ್ಟೆ ತಾಳ, ಬಾಮಿನಿ, ವಾರ್ಧಕ್ಯ, ಅದರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು ಗೊತ್ತು. ಮತ್ತೆ ರಂಗದ ನಡೆ ಹೇಗಿದ್ರೆ ಚಂದ ಅನ್ನುವ ಕಲ್ಪನೆ ಬೇಕು. ಯಾವ ಸನ್ನಿವೇಶ ಹಿಟ್ ಆಗತ್ತೆ, ಯಾವ ಸನ್ನಿವೇಶ ಬೋರ್ ಆಗತ್ತೆ, ಆ ಬೋರ್ ಆಗುವ ಸನ್ನಿವೇಶವನ್ನು ಶಾರ್ಟ್ ಮಾಡಿ, ಹಿಟ್ ಆಗುವ ಸನ್ನಿವೇಶವನ್ನು ಸ್ವಲ್ಪ ಬೆಳೆಸಿ, ಹೀಗೆಲ್ಲ ಮುಖಾಮುಖಿಯಾಗುವ ಪಾತ್ರಕ್ಕೊಂದಷ್ಟು ವಾಗ್ವಾದಕ್ಕೆ ಅವಕಾಶಗಳನ್ನು ಕೊಟ್ಟು ಮಾಡಬೇಕು. ಅದು ರಂಗಪ್ರಜ್ಞೆ ಅಂತ ಹೇಳ್ತಾರೆ. ಅದಿದ್ದು ಪ್ರಸಂಗ ಬರೆದ್ರೆ ಪ್ರಸಂಗಗಳು ಫೇಲ್ ಆಗಲ್ಲ. ಇಲ್ಲದೆ ಇದ್ರೆ ಸ್ವಲ್ಪ ತಿದ್ದುಪಡಿ ಬೇಕಾಗ್ತದೆ. ಈಗ ನೀವು ಪ್ರಸಂಗ ಬರಿಬೇಕಿದ್ರೆ ಯಾವ್ದಾದ್ರು ನಾಟಕದ ಅಂಶಗಳನ್ನು ಆತರ ತಗೊಂಡಿದ್ದ? ಇಲ್ಲ, ನಾನು ಸ್ವತಃ ಅಂದ್ರೆ ಕಥೆಯೂ ನನ್ನದ್ದೇ, ಪದ್ಯವೂ ನನ್ನದ್ದೇ ಅನ್ನೋದು ಒಂದು 10 ಇರ್ಬೋದು. ಮತ್ತೆ ಯಾರ್ಯಾರು ಕೊಟ್ಟ ಕತೆಗೆ ಪದ್ಯ ಬರೆದು ಕೊಡೋದು, ಆ ತರ ಮಾಡಿದೆ. ಆದ್ರೆ ನನ್ನ ಅವರಿಗೂ ಅನ್ಯಾಯ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಸ್ವಲ್ಪ ತಿದ್ದುಪಡಿ ಎಲ್ಲ ಮಾಡಿ ಬರ್ಕೊಟ್ಟದ್ದು ಉಂಟು. ಕೆಲವರು ಏನ್ ಮಾಡಿದ್ರು ಅಂದ್ರೆ ಪ್ರಸಂಗ ರಚನೆ ಅವರದ್ದೇ ಹೆಸರು ಹಾಕೊಂಡು ಮಾಡಿದ್ದಾರೆ. ಮಾಡ್ಕೊಳ್ಳಿ. ಅದು ಅದರ ಬಗ್ಗೆ ಒಮ್ಮೆ ವಾದ ಆಗಿತ್ತು. ಪದ್ಯ ರಚನೆ ಮಾಡಿದವ ಪ್ರಸಂಗಕರ್ತನ, ಕತೆ ಬರೆದವನ ಅಂತ. ಕತೆ ಬರೆದವನೇ ಪ್ರಸಂಗಕರ್ತ ಅಂತ ಆದ್ರೆ ರಾಮಾಯಣ ಬರೆದದ್ದು ವಾಲ್ಮೀಕಿ, ಮಹಾಭಾರತ ಬರೆದದ್ದು ಕುಮಾರವ್ಯಾಸ, ಅವರೇ ಪ್ರಸಂಗಕರ್ತರಾಗಬೇಕಿತ್ತು. ಹಲಸಿನಳ್ಳಿ ನರಸಿಂಹ ಶಾಸ್ತ್ರಿಗಳು, ಭಾರತಿ ಸುಬ್ಬನ, ಅಲ್ವಾ? ಯಾಕಂದ್ರೆ ಅವರ ರಾಮ ಶೆಟ್ರು ಇವರೆಲ್ಲ ಪ್ರಸಂಗಕರ್ತರಾಗ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದು 3, 4, 5 ವರ್ಷದಿಂದ ಈಚೆಗೆ ಕಡ್ಡಾಯವಾಗಿ ಪ್ರಸಂಗಕರ್ತನ ಹೆಸರು ಹಾಕಲೇಬೇಕು ಅನ್ನುವ ನಿಬಂಧನೆ ಬಂದಿದೆ. ಹಾಕಿಯೂ ಹಾಕ್ತಾರೆ. ತಾಳಮದ್ಲಿ ಆದ್ರೂ ಕೂಡ ಈಗ ಕ್ಷರಸೇತು ಬಂಧನ, ಹಲಸಿನಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ಅಂತ ಹಾಕ್ತಾರೆ. ಹ್ಯಾಂಡ್ಬಿಲ್ ಮಾಡಿದ್ರೆ ತಾಳಮದ್ಲಿಯಲ್ಲೂ ಕೂಡ ಪ್ರಸಂಗಕರ್ತರ ಹೆಸರು ಹಾಕ್ತಾರೆ. ಅದೊಂದು ಒಳ್ಳೆ ಲಕ್ಷಣ. ಸರ್, ಸಾಮಾನ್ಯವಾಗಿ ಯಕ್ಷಗಾನ ವಿಮರ್ಶಾ ವಲಯ
ನಿಜ ವೃತ್ತಿ ಭೂಮಿಗಿಂತ ಹೊರಗಿದೆ. ಹೌದು ಹೌದು. ಈ ಕಡೆ ವೃತ್ತಿ ಮಾಡುವವರು ಕೂಡ ವಿಮರ್ಶಕರನ್ನ ಅವಲಂಬಿಸಿಲ್ಲ. ಇಲ್ಲ, ಅಂದ್ರೆ ಅವರಷ್ಟಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ, ಇವರಷ್ಟಕ್ಕೆ ಇವ್ರು ಮಾತಾಡ್ತಾ ಮಾಡ್ತಾ ಇದ್ದಾರೆ. ಇವೆರಡು ಏನಾದ್ರು ಸಂಕುಲಿತ ಆಗಬೇಕು ಅಂತ ಅನ್ಸತ್ತ ನಿಮ್ಗೆ? ಅಂದ್ರೆ ಆದರೆ ಒಳ್ಳೇದಲ್ವಾ, ಆದರೆ ಒಳ್ಳೇದಲ್ವಾ, ಇದಕ್ಕೊಂದು ಬೆಲೆ ಬರುತ್ತೆ, ಬಲ ಬರುತ್ತೆ ಯಕ್ಷಗಾನ. ವಿಮರ್ಶಕರು ಮತ್ತು ವೃತ್ತಿಪರ ಕಲಾವಿದರು ಒಂದು ಸಮಾಲೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ನಾವು ಇನ್ ಮುಂದೆ ಹೀಗೆ ಮಾಡುವ ಅಂತ ಹೇಳಿದೆ, ಏಕೀಕೃತಗೊಳ್ಳುವುದು ಅಂತಾರಲ್ಲ, ಹಾಗಾದ್ರೆ ತುಂಬಾ ಒಳ್ಳೇದು. ಹಾಗಾಗುವ ಲಕ್ಷಣಗಳು ಕಡಿಮೆ ಉಂಟು. ಅಲ್ಲ, ಈ ವಿಮರ್ಶೆ ಯಾಕೆ ಸಪರೇಟ್ ಆಗಿ ಇದ್ದಾರೆ ಅಂತ ನಿಮ್ಗೆ ಅನ್ಸತ್ತೆ? ಕಲಾವಿದರು ವಿಮರ್ಶಕರ ವಿಮರ್ಶೆಯನ್ನು ಸ್ವೀಕರಿಸುವುದಿಲ್ಲ. ನೀವು ನಿಮ್ಮ ಕಳಕಳಿಯನ್ನು ನೀವು ಹೇಳ್ತಾ ಇರ್ತೀರಿ, ಹಾಗಾಗಿ ಅದಲ್ಲೇ ಉಳಿಯಿತು, ಇದು ಇಲ್ಲೇ ಉಳಿಯಿತು ಅಂತ ಆಗಿದೆ. ಅಂದ್ರೆ ಕಲಾವಿದರ ನಿಜವಾದ ಸಮಸ್ಯೆಯನ್ನ ವಿಮರ್ಶಕ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲತೆಯನ್ನು ಹೊಂದಿದ್ದಾನ? ಅಲ್ಲ, ಕಲಾವಿದನನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅಂದ್ರೆ ಕಲಾವಿದರ ವೈಯಕ್ತಿಕ ವ್ಯವಹಾರಗಳು ನಿಮಗೆ ಸಂಬಂಧ ಇದೆ, ಅದು ಅಗತ್ಯ ಇರುವುದಿಲ್ಲ. ರಂಗದ್ದು ಮಾತ್ರ ಅಲ್ವಾ, ಆಗ ನಾವು ರಂಗದಲ್ಲಿ ಎಲ್ಲಿ ಎಡವಿದ್ದೇವೆ ಅದನ್ನು ಅವರು ಎಚ್ಚರಿಸಿದ್ದಾರೆ, ನಾವು ತಿದ್ದಿಕೊಳ್ಳುವ ಈ ಭಾವನೆ ಕಲಾವಿದರಲ್ಲಿ ಅದೇ ಹೇಳಿದ್ನಲ್ಲ, ಈಗ ಮುಖಕ್ಕೆ ಬಣ್ಣ ಹಚ್ಚುವ ಎಲ್ಲ ಕಲಾವಿದನೇ. ಹಾಗಾಗಿ ಅವನಿಗೆ ಬದುಕಿಗೆ ಬೇರೆಯೂ ಒಂದು ಉದ್ಯೋಗ ಇರುತ್ತೆ. ಕಟೀಲ್ ಮೇಳದಲ್ಲಿ 7 ಮೇಳದಲ್ಲಿ ಸುಮಾರು 30-40 ಜನರಿಗಿಂತ ಹೆಚ್ಚು ಫೇಮಸ್ ಕಲಾವಿದರು, ಲೆಕ್ಚರ್ಸ್, ಬ್ಯಾಂಕಿನಲ್ಲಿಯೋ ಸೊಸೈಟಿಯಲ್ಲಿ ಉದ್ಯೋಗಸ್ಥರೇ. ಯಾಕೆ ಕಾಲಮಿತಿ, ಅವರಿಗೆ ಪ್ರಸಂಗ ಮೊದಲೇ ಗೊತ್ತಿರುತ್ತೆ, ಅವ್ರ ಟೈಮಿಗೆ ಬಂದ್ರು, ವೇಷ ಮಾಡಿದ್ರು, ಹೋದ್ರು. ಅವರು ಯಾರ ವಿಮರ್ಶೆಯೂ ಬೇಡ, ಅವರಿಗೆ ಯಾರ ಸಂಪರ್ಕವೂ ಬೇಡ. ಇದೊಂದು ಸೈಡ್ ಬಿಸ್ನೆಸ್, ಇದೇ ವೃತ್ತಿ ಅಲ್ಲ ಅವರಿಗೆ. ಅವರ ಬದುಕಿನ ವೃತ್ತಿ ಬೇರೆಯೇ ಇದೆ. ಆದ್ರಿಂದ ಇದೊಂದು ಉಪವೃತ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂತವರು ಬಹಳ ತಲೆ ಕೆಡಿಸ್ಕೊಳ್ಳುವುದೇ ಇಲ್ಲ, ಕಲೆಯ ಒಳಿತಿಗಾಗಿ ಚಿಂತನೆ ಮಾಡ್ತಾ ಇಲ್ಲ. ಹಾಗಂತ ವಿದ್ಯಾವಂತರು ಅಂತವ್ರು ಚಿಂತನೆ ಮಾಡಿದ್ರೆ ಇದು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು, ಮಾಡುವುದಿಲ್ಲ ಅಷ್ಟೇ ಅಲ್ವಾ? ಹೌದು. MK ಅವರೇ, ಸುಮಾರು 1.25 ಗಂಟೆ ಸತತವಾಗಿ ಯಕ್ಷಗಾನದ ಆಗುಹೋಗುಗಳು, ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು, ನಿಮ್ಮ ನೋಟಗಳನ್ನು ಹೇಳಿದ್ದೀರಿ. ಭವಿಷ್ಯದ ಯಕ್ಷಗಾನದ ದೃಷ್ಟಿಯಿಂದ ಇದೊಂದು ಮಾರ್ಗದರ್ಶನವಾದೀತು ಅನ್ನೋದು ನನ್ನ ಆಶಯ. ಈ ವಿಚಾರವನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಸರ್. ಸಂತೋಷ.